ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ಇದು ಜೂನ್ ತಿಂಗಳು ಮಾಸ ಭವಿಷ್ಯ. ಜೂನ್ ತಿಂಗಳು ಮಾಸ ಭವಿಷ್ಯದಲ್ಲಿ ಈಗ ನೋಡ್ತಿರುವಂಥದ್ದು ಮೇಷರಾಶಿಯ ರಾಶಿ ಭವಿಷ್ಯವನ್ನು ನೋಡಬೇಕು ಅಂತ ಅಂದಾಗ ಎಲ್ರಿಗೂ ಸಹ ಗೊತ್ತಿದೆ, ಮೇಷರಾಶಿಗೆ 7.5 ಆರಂಭವಾಗಿದೆ. ಶನಿಯ 7.5 ಆರಂಭವಾಗಿ 1 ತಿಂಗಳುಗಳಾಯಿತು, 1.5 ತಿಂಗಳುಗಳ ಕಾಲ ಆಯಿತು. ನಂತರದಲ್ಲಿ ಈಗ ಸ್ವಲ್ಪ ವ್ಯತ್ಯಾಸಗಳನ್ನು ನೋಡ್ತಿರುವಂತಹ ಮೇಷರಾಶಿಯವರಿಗೆ ಒಂದು ಶುಭ ಸೂಚನೆಯ ಒಂದು ಜೂನ್ ತಿಂಗಳು ಸಂದರ್ಭ ಏನು ಅಂತಂದರೆ, ಜನ್ಮರಾಶಿಗೆ ಶುಕ್ರನ ಪ್ರವೇಶವಾಗುತ್ತೆ. ಮೇಷರಾಶಿಗೆ ಶುಕ್ರನ ಪ್ರವೇಶದಿಂದ ನಿಮಗೆ ಹಣಕಾಸಿನ ಚೇತರಿಕೆ ತುಂಬ ಚೆನ್ನಾಗಾಗುತ್ತೆ. ವ್ಯವಹಾರಗಳಲ್ಲಿ ನಷ್ಟಗಳನ್ನು ನೋಡ್ತಿದ್ದಂಥ ವ್ಯವಹಾರಗಳು, ಸಮಸ್ಯೆಗಳಿಂದ ಕೂಡಿದಂತಹ ವ್ಯವಹಾರಗಳು ಈಗ ಪ್ರಗತಿಗೆ ಬರಲಿಕ್ಕೆ ಅನುಕೂಲವಾಗುತ್ತೆ. ಅದು ಏನಕ್ಕಾಗಿ ಅಂತ ಅಂದಾಗ ಶುಕ್ರನ ಪ್ರವೇಶದಿಂದ ಅನುಕೂಲವಾಗುತ್ತೆ. ಶನಿ ಒಂದು ಕಡೆ ನಷ್ಟದಲ್ಲಿದ್ದರೆ ಶುಕ್ರ ಲಾಭದಲ್ಲಿರ್ತಾನೆ. ಆದ್ದರಿಂದ ಜೂನ್ ತಿಂಗಳು ಮೇಷರಾಶಿಯವರಿಗೆ ಅನುಕೂಲಕರವಾದಂತಹ ವಾತಾವರಣವನ್ನಂತೂ ನೀವು ನೋಡಬಹುದು. ಬಹಳ ಸಮಸ್ಯೆಗಳಿಂದ, ಸಂಕಷ್ಟಗಳಿಂದ, ಅವಮಾನಗಳಿಂದ, ತೊಂದರೆ ತಾಪತ್ರಗಳಿಂದ ಕೂಡಿರುವಂತಹ ಮೇಷರಾಶಿಗೆ ಈ ಜೂನ್ ತಿಂಗಳು ಒಂದು ರೀತಿಯಾದಂತಹ ಅನುಕೂಲ ಮತ್ತು ಲಾಭ ಮತ್ತು ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣುವಂತಹ ಶುಭ ಮಾಸ ಶುಕ್ರನ ಯೋಗ ಬಲದಿಂದ ನಿಮಗೆ ಕೂಡಿದೆ. ತಾವುಗಳು ಶುಕ್ರನ ಪ್ರವೇಶ ಆಗಿರೋದ್ರಿಂದ ಅನುಕೂಲಕರವಾದಂಥ ದಿನಗಳು ನೋಡ್ತಿರೋದ್ರಿಂದ ಸ್ವಲ್ಪ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ಒಂದು ಆರಾಧನೆಯನ್ನು, ಉಪಾಸನೆಯನ್ನು ಮಾಡಿ ಇನ್ನೂ ಅನುಕೂಲವಾದಂತಹ ದಿನಗಳು ನಿಮಗೆ ಈ ತಿಂಗಳು ಸಿಗುತ್ತೆ. ಶುಕ್ರನ ಯೋಗ ಬಲದಿಂದ ಶನಿಯ 7.5 ನಿಮಗೆ 50% ನಿಮಗೆ ಕಡಿಮೆ ಪ್ರಮಾಣದಲ್ಲಿ ನಿಮಗೆ ಕಷ್ಟಗಳು ಕಾಣ್ತಾ ಇರುತ್ತೆ. ಯಾಕೆಂದರೆ ಹಣಕಾಸಿನ ಅನುಕೂಲ, ಸ್ನೇಹಕ ವರ್ಗದಿಂದ ಅನುಕೂಲಗಳು, ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣ್ತಿರುವಂಥ ಸಂದರ್ಭದಲ್ಲಿ ನಿಮಗೆ ದೋಷದಲ್ಲಿರುವಂಥ ಶನಿಯ ದೋಷ ನಿಮಗೆ 50% ಕಡಿಮೆ ಕಾಣುತ್ತೆ. ಯಾಕೆಂದರೆ 50% ಶುಕ್ರನ ಯೋಗ ನಿಮಗೆ ಅಲ್ಲಿ ಆರಂಭವಾಗಿರೋದ್ರಿಂದ ಅಂಥ ಸಮಸ್ಯೆಗಳು ನಿಮಗೆ ಈಗ ಜೂನ್ ತಿಂಗಳು ಅಷ್ಟಿಯಾಗಿ ಕಾಣೋದಿಲ್ಲ. ಅದರಿಂದ ಸ್ವಲ್ಪ ಲಕ್ಷ್ಮಿಯ ಉಪಾಸನೆಯನ್ನು ಮಾಡಿ ಅನುಕೂಲವಾಗುತ್ತೆ ಅಂತ ಮೇಷರಾಶಿ ಮಾಸ ಭವಿಷ್ಯದಲ್ಲಿ ಋಷಭ ರಾಶಿಯ ಮಾಸ ಭವಿಷ್ಯ ನೋಡಿ. ಋಷಭ ರಾಶಿಗೆ ಈ ವರ್ಷ ಬಹಳ ಯೋಗದಲ್ಲಿ ಕೂಡಿದ್ದೀರಿ ನೀವು. ಪ್ರತಿಯೊಂದು ಗ್ರಹಗಳು ಅನುಕೂಲಕರವಾದಂತಹ ರಾಶಿಯಾದ ಇದ್ರೆ ಅದು ಋಷಭ ರಾಶಿ. ಪ್ರತಿಯೊಂದು ಗ್ರಹಗಳು ಸಹ ಅನುಕೂಲಗಳನ್ನು ಮಾಡ್ತಾರೆ. ಶನಿಯಿಂದ ಹಿಡಿದು ಗುರು ಗ್ರಹದಿಂದ ಹಿಡಿದು ಕುಜಗ್ರಹದಿಂದ ಹಿಡಿದು ಆಲ್ಮೋಸ್ಟ್ ಎಲ್ಲ ಅನುಕೂಲಕರವಾದಂತಹ ಎಲ್ಲ ವಾತಾವರಣಗಳು ಸೃಷ್ಟಿಯಾಗಿರುವಂಥದ್ದು ಋಷಭ ರಾಶಿವರೆಗೆ. 2025 ಅದಲ್ಲೂ ಸಹ ಜೂನ್ ತಿಂಗಳು ಇನ್ನೂ ಲಾಭದಾಯಕವಾಗುತ್ತೆ. ಏನಕ್ಕಾಗಿ ಅಂತ ಅಂದರೆ, ನಿಮಗಿರುವಂಥ ಯೋಗ ಬಲದಲ್ಲಿ ಮತ್ತೊಂದು ಕೀರ್ತಿಯನ್ನು ಅಭಿವೃದ್ಧಿಯನ್ನು ಮಾಡುವಂತಹ ರವಿಗ್ರಹ ಈಗಿದ್ದಾರೆ. ನಂತರದಲ್ಲಿ ರವಿಗ್ರಹ ಮಿಥುನ ರಾಶಿಗೂ ಪ್ರವೇಶವನ್ನು ಮಾಡ್ತಾರೆ. 15 ದಿನಗಳ ಕಾಲದ ಯೋಗ ವೃಷಭ ರಾಶಿಯವರಿಗೆ ದೊಡ್ಡ ಮಟ್ಟದ ಅನುಕೂಲಕರವಾದಂತಹ ಕೀರ್ತಿ ಅಭಿವೃದ್ಧಿಯಾಗುವಂತಹ, ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣುವಂತಹ, ಕೋರ್ಟು ಕಚೇರಿಗಳಲ್ಲಿ ಏನಾದರೂ ವ್ಯವಹಾರಗಳಿದ್ದರೆ ಜಯಕಾಲವನ್ನು ನೋಡುವಂತಹ, ಸರ್ಕಾರಿ ಕೆಲಸಗಳಲ್ಲಿ ಮನ್ನಣೆಯನ್ನು ಸಿಗುವಂತಹ ವಾತಾವರಣಗಳು, ಕೆಲಸ ಮಾಡುವಂಥ ಜಾಗದಲ್ಲಿ ಮೇಲಧಿಕಾರಿಗಳಿಂದ ಪ್ರಶಂಸೆಯ ಮಾತುಗಳು, ಬಡ್ತಿ ಸಿಗುವಂತಹ ವಾತಾವರಣಗಳು, ಕೈ ಹಾಕಿದ ಕೆಲಸದಲ್ಲೆಲ್ಲವೂ ಸಹ ಅತ್ಯಂತ ಅನುಕೂಲಕರವಾದಂಥ ದಿನಗಳನ್ನು ನೋಡುವಂತಹ ವಾತಾವರಣ ಜೂನ್ ತಿಂಗಳು ಋಷಭ ರಾಶಿಯವರಿಗಿರುತ್ತೆ. ಋಷಭ ರಾಶಿಯವರಿಗೆ ಯೋಗದಲ್ಲಿ ಯೋಗ ಫಲಗಳಲ್ಲಿ ಮತ್ತೊಂದು ಯೋಗ ಫಲಗಳು ನಿಮಗೆ ಆರಂಭವಾಗುವಂಥ ದಿನಗಳು ಜೂನ್ ತಿಂಗಳಲ್ಲಿರುತ್ತೆ. ಆದ್ದರಿಂದ ಜೂನ್ ತಿಂಗಳಲ್ಲಿರುವಂತಹ ರವಿಯ ಯೋಗದಿಂದ ನಿಮಗೆ ಇನ್ನೂ ಅನುಕೂಲ. ರವಿಯ ಯೋಗ, ಶುಕ್ರನ ಬಲ ಮತ್ತು ಶನಿಯ ಬಲ, ಗುರುವಿನ ಯೋಗ ಬಲ, ಎಲ್ಲ ಗ್ರಹಗಳ ಯೋಗ ಫಲಗಳು ಋಷಭ ರಾಶಿಯವರಿಗೆ ಒಗ್ಗಟ್ಟಾಗಿ ಕೂಡಿರುವಂತಹ ವಾತಾವರಣಗಳಿದೆ. ಆದ್ದರಿಂದ ರಾಶಿಯಧಿಪತಿ ಬಂದು ಶುಕ್ರಗ್ರಹ ಆಗಿರ್ತಾರೆ. ಶುಕ್ರಗ್ರಹ ರಾಶಿಯಧಿಪತಿ ಆಗಿರೋದ್ರಿಂದ ನೀವು ಮಹಾಲಕ್ಷ್ಮಿಯ ಉಪಾಸನೆ ಮತ್ತು ಪರಮೇಶ್ವರನ ಪೂಜೆ ಇದನ್ನು ಏಕಕಾಲದಲ್ಲಿ ಮಾಡಿದ್ರೆ ಅನುಕೂಲವಾಗುತ್ತೆ. ಅದರಲ್ಲೂ ಸಹ ಋಷಭ ರಾಶಿಯವರು ಕಾಲಭೈರವನ ಉಪಾಸನೆ ಅತ್ಯಂತ ನಿಮಗೆ ಲಾಭದಾಯಕ. ಅದನ್ನು ಮಾಡಿ ಅನುಕೂಲವಾಗುತ್ತೆ ಅಂತ ಈ ಸಂದರ್ಭದಲ್ಲಿ. ಮಿಥುನ ರಾಶಿಗೆ
ಗುರುವಿನ ಯೋಗ ಬಲ ಅತ್ಯಂತ ಲಾಭವನ್ನು ತಂದುಕೊಡ್ತಾ ಇದೆ. ಹಣಕಾಸಿನ ಅನುಕೂಲದಿಂದ ಹಿಡಿದು ಕೈ ಹಾಕಿದ ಕೆಲಸಗಳಲ್ಲೆಲ್ಲವೂ ಪ್ರಗತಿಯನ್ನು ಕಾಣುವಂತಹ ಯೋಗದಿಂದ ಹಿಡಿದು ಮನೆಗಳಲ್ಲಿ ಶುಭ ಕಾರ್ಯಗಳ ಸುದ್ದಿ, ಶುಭ ಕಾರ್ಯಗಳ ಆಲೋಚನೆಗಳು ಇವೆಲ್ಲವೂ ಸಹ ಕೂಡಿರುವಂತಹ ಸಂದರ್ಭದಲ್ಲಿ ಜೂನ್ ತಿಂಗಳು ಸ್ವಕ್ಷೇತ್ರಾಧಿಪತಿಯಾದಂತಹ ಬುಧನ ಯೋಗ ಬಲ ಇನ್ನೂ ದೊಡ್ಡ ಮಟ್ಟದ ಲಾಭವನ್ನು ತಂದುಕೊಡುತ್ತೆ. ಕೆಲವು ದಿನಗಳ ಕಳೆದ ನಂತರದಲ್ಲಿ ಮತ್ತೆ ನಿಮಗೆ ಅದೇ ಜಾಗದಲ್ಲಿ ಮತ್ತೆ ರವಿಯ ಯೋಗ ಬಲವು ನಿಮಗೆ ಕೂಡುತ್ತೆ. ಮಿಥುನ ರಾಶಿಯವರಿಗೆ ಬುಧ ಆದಿತ್ಯ ಯೋಗ, ಬುಧ ಬೃಹಸ್ಪತಿ ಯೋಗ ಅಂತ 2 ಯೋಗಗಳಿಂದ ಕೂಡಿರುವಂಥ ಮಿಥುನ ರಾಶಿ ಜೂನ್ ತಿಂಗಳು ದೊಡ್ಡ ಮಟ್ಟದ ಲಾಭ ನಿರೀಕ್ಷೆಯನ್ನು ಮಾಡಬಹುದು. ಹೊಸ ಕೆಲಸಗಳನ್ನು ಆರಂಭ ಮಾಡಲಿಕ್ಕೆ, ಹೊಸದೇನಾದರೂ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ, ಮನೆಯನ್ನು ಕಟ್ಟುವಂತಹ ಯೋಗ, ಭೂಮಿ ಖರೀದಿ ಮಾಡುವಂತಹ ಯೋಗ, ಹೊಸ ಕೆಲಸಗಳನ್ನು ಆರಂಭ ಮಾಡುವಂತಹ ಯೋಗ, ಹಣಕಾಸಿನ ಹೂಡಿಕೆಯನ್ನು ಮಾಡುವಂತಹ ಯೋಗ, ಹೊರ ದೇಶಗಳಿಗೆ ಹೊರ ರಾಜ್ಯಗಳಿಗೆ ಪ್ರವೇಶವನ್ನು ಮಾಡುವಂತಹ ಯೋಗ, ಅತ್ಯಂತ ಅನುಕೂಲಕರವಾದಂಥ ವಾತಾವರಣಗಳು ನಿಮಗೆ ನಿರ್ಮಾಣವಾಗುತ್ತೆ. ಅದು ರವಿ, ಬುಧ ಮತ್ತು ಗುರುವಿನ ಮಿಲನಗಳಿಂದ ಕೂಡುವಂತಹ ಯೋಗ ಫಲ. ಒಂದೇ ರಾಶಿಯಲ್ಲಿ ಶುಭ ಗ್ರಹಗಳ ಪ್ರವೇಶದಿಂದ ಶುಭ ಸೂಚನೆಯನ್ನು ಕೊಡುವಂತಹ ಯೋಗ ಫಲ ಮಿಥುನ ರಾಶಿಯವರಿಗಿರುತ್ತೆ. ಮಿಥುನ ರಾಶಿಯ ಅಧಿಪತಿಯಾದಂಥವನೇ ಬುಧ ಗ್ರಹ. ನಿಮಗೆ ಬುದ್ಧಿ ಚಾತುರ್ಯತೆ ತುಂಬ ಚೆನ್ನಾಗಿರುತ್ತೆ, ಆಲೋಚನೆ ಮಾಡುವಂಥ ಶಕ್ತಿ ಚೆನ್ನಾಗಿರುತ್ತೆ. ಈ ಮಿಥುನ ರಾಶಿಯಲ್ಲಿ ಯಾರಾದರೂ ಕಲಾವಿದರುಗಳಿದ್ದರೆ ಉತ್ತಮವಾದಂಥ ನಿಮಗೆ ಅನುಕೂಲಕರವಾದಂಥ ಕೆಲಸ ಕಾರ್ಯಗಳು ನಿಮಗೆ ಆರಂಭವಾಗುತ್ತೆ. ಈ ಮಿಥುನ ರಾಶಿಯಲ್ಲಿರುವಂತಹ ಯಾರಾದರೂ ರಾಜಕೀಯ ವ್ಯಕ್ತಿಗಳಿದ್ದರೆ ನಿಮಗೆ ಅನುಕೂಲಕರವಾದಂಥ ದಿನಗಳು ಆರಂಭವಾಗುತ್ತೆ. ಇದೇ ಮಿಥುನ ರಾಶಿಯಲ್ಲಿ ಯಾರೋ ವಿದ್ಯಾರ್ಥಿಗಳಿದ್ದಾಗ ಓದುವಂಥ ಮಕ್ಕಳಿಗಂತೂ ಉತ್ತಮವಾದಂಥ ಜ್ಞಾಪಕ ಶಕ್ತಿ, ಉತ್ತಮವಾದಂತಹ ವಿದ್ಯಾ ಯೋಗ ಫಲ ಇವೆಲ್ಲವೂ ಸಹ ಸಿಗುವಂಥ ದಿನಗಳು ಜೂನ್ ತಿಂಗಳಲ್ಲಿ ಮಿಥುನ ರಾಶಿಗೆ ಸಿಗುತ್ತೆ. ಮಿಥುನ ರಾಶಿ ಅಧಿಪತಿಯಾದಂಥವನು ಬುಧಗ್ರಹ. ಬುಧಗ್ರಹ ಅಧಿಪತಿ ಆದಾಗ ನೀವು ಮಾಡಬೇಕಾಗಿರುವಂಥದ್ದು ಹಯಗ್ರೀವ ದೇವಸ್ಥಾನ ಸಿಕ್ಕಿದ್ರೆ ಹೋಗಿ, ಅಥವಾ ಪಂಚಮುಖಿ ದೇವಸ್ಥಾನಕ್ಕೆ ಹೋಗಿ ಒಂದು ನಮಸ್ಕಾರವನ್ನು ಮಾಡಿ. ಇದು ಸಿಕ್ಕಲಿಲ್ಲ ಅಂದರೆ ಶ್ರೀಕೃಷ್ಣ ಭಗವಂತ, ಅದರಲ್ಲೂ ಸಹ ಕೃಷ್ಣನ ದೇವಸ್ಥಾನಕ್ಕೆ ಹೋಗಿ ಆರಾಧನೆಯನ್ನು ಮಾಡೋದರಿಂದ ಮಿಥುನ ರಾಶಿಯವರಿಗೆ ಇನ್ನೂ ದೊಡ್ಡ ಮಟ್ಟದ ಅನುಕೂಲಕರವಾದಂತಹ ದಿನಗಳು ಖಂಡಿತವಾಗಿ ಜೂನ್ ತಿಂಗಳು ನಿಮಗೆ. ಕರ್ಕಾಟಕ ರಾಶಿಯವರಿಗೆ ನೋಡಿ ವಿಶೇಷವಾದಂತಹ ಅನುಕೂಲತೆ ಆದಂತಹ ದಿನಗಳು ನಿಮಗೆ ಸಿಗುವಂಥ ದಿನಗಳು ಇದ್ದರೂ ಸಹ ನಾನು ಹೇಳುವಂಥದ್ದು 9ನೇ ಸ್ಥಾನದಲ್ಲಿ ಶನಿಯ ಯೋಗ ಫಲ ಇದೆ ನಿಮಗೆ. ಕರ್ಕಾಟಕ ರಾಶಿಯವರಿಗೆ ತಂದೆಯಿಂದ ಉಡುಗೊರೆ, ಪಿತ್ರಾರ್ಜಿತ ಸ್ವತ್ತುಗಳಲ್ಲಿ ಲಾಭ, ತಂದೆಯ ಒಂದು ರೀತಿಯ ಒಡನಾಟ ತುಂಬ ಚೆನ್ನಾಗಿರುತ್ತೆ. ಕೌಟುಂಬಿಕ ವಿಚಾರದಲ್ಲಿ ತುಂಬ ಸಮಾಧಾನಕರವಾಗಿ ಅನುಕೂಲಕರವಾದಂಥ ವಾತಾವರಣಗಳು ಕರ್ಕಾಟಕ ರಾಶಿಯವರಿಗೆ ಶನಿಯ ಯೋಗ ಬಲದಿಂದ ಬಂದಿದೆ. ಆದರೆ ಕರ್ಕಾಟಕ ರಾಶಿಯವರಿಗೆ ಗುರುವಿನ ಬಲ ಇಲ್ಲ. ಗುರುಬಲ ಯಾವಾಗ ನಿಮಗೆ ಇಲ್ಲದೆ ಇದ್ದಾಗ ಆಗುತ್ತೋ, ಗುರುವಿನ ಬಲ ಶೂನ್ಯವಾಗುತ್ತೋ, ಹೊಸ ಕೆಲಸಗಳಲ್ಲಿ ನಿಮಗೆ ತುಂಬ ಅಡೆತಡೆಗಳು ಬರುತ್ತೆ. ಆರಂಭಿಸಿದ ಕೆಲಸಗಳೆಲ್ಲವೂ ಸಹ ನಷ್ಟಗಳಿಂದ ಕೂಡಿರುತ್ತೆ. ಆರಂಭ ಮಾಡುವಂಥ ಕೆಲಸದಲ್ಲಿ ತೊಂದರೆ ತಾಪತ್ರಗಳು ಹೆಚ್ಚಿನದಾಗಿ ಸಿಗುತ್ತೆ. ಅದರ ಜೊತೆಯಲ್ಲಿ ನಿಮಗೆ ಗುರು ದೋಷದಲ್ಲಿರುವಂಥ ಸಂದರ್ಭದಲ್ಲಿ ಬುಧಗ್ರಹನೂ ದೋಷದಲ್ಲಿ ಸೇರ್ಕೊಳ್ತಾರೆ. ಬುಧಗ್ರಹ ದೋಷದಲ್ಲಿ ಬಂದಾಗ ಬಿಸ್ನೆಸ್ಸಲ್ಲಿ ನಷ್ಟ ಆಗುವಂಥದ್ದು, ಭೂಮಿ ವಿಚಾರದಲ್ಲಿ ಕಲಹಗಳು ಸೃಷ್ಟಿಯಾಗುವಂಥದ್ದು, ಹಣಕಾಸಿನ ಲೇವಾದೇವಿ ವ್ಯವಹಾರಗಳು ತುಂಬ ದೊಡ್ಡ ಮಟ್ಟದ ನಷ್ಟದ ರೀತಿಯಲ್ಲಿ ನಿಮಗೆ ಬರುವಂಥ ವಾತಾವರಣಗಳು. ಜೊತೆಯಲ್ಲಿ ಅದೇ ದ್ವಾದಶ ಸ್ಥಾನಕ್ಕೆ ರವಿಯ ಪ್ರವೇಶವೂ ಆಗ್ಬಿಡುತ್ತೆ. ರವಿಯ ಪ್ರವೇಶವಾಗೋದ್ರಿಂದ ಕೀರ್ತಿ ಭಂಗವಾಗುತ್ತೆ. ಎಷ್ಟೋ ದಿನಗಳಿಂದ ಸಂಪಾದನೆ ಮಾಡಿದಂತಹ ಗೌರವವು ಹಾಳಾಗುವಂಥ ವಾತಾವರಣಗಳು ಬರುತ್ತೆ. ಯಾಕೆ ಅಂದರೆ ನೀವು ನಡವಳಿಕೆ ಸ್ವಲ್ಪ ಬಹಳ ಬದಲಾವಣೆಗಳನ್ನು ಮಾಡ್ಕೊಳ್ತೀರಿ. ನಡವಳಿಕೆಯಲ್ಲಿ ತುಂಬ ತಾಪತ್ರಯಗಳು ಬರುತ್ತೆ. ನಡವಳಿಕೆಯಲ್ಲಿ ವಿಭಿನ್ನವಾದಂತಹ ವರ್ತನೆಗಳನ್ನು ನಿಮ್ಮಿಂದ ಕೂಡಿರುತ್ತೆ. ಜೂನ್ ತಿಂಗಳು ಮನಸ್ಸು ಬಹಳ ಚಂಚಲತೆಯಿಂದ ಕೂಡಿರುತ್ತೆ. ದುರಾಸೆ ದುರ್ಬುದ್ಧಿಗಳಿಂದ ಕೂಡಿರುತ್ತೆ. ಆಸೆ ಆಕಾಂಕ್ಷೆಗಳಿಂದ ಕೂಡಿರುತ್ತೆ. ಇವೆಲ್ಲವೂ ನಿಮಗೆ ಆ ದುರಾಲೋಚನೆ ದುರ್ಬುದ್ಧಿಗಳೆಲ್ಲವೂ ಸಹ ನಿಮಗೆ ಪ್ರಚೋದನೆಯನ್ನು ಮಾಡುತ್ತೆ.
ಅದರಿಂದ ನಷ್ಟಗಳು, ಕಷ್ಟಗಳು, ಸಮಸ್ಯೆಗಳು, ಗೊಂದಲಗಳು, ಅವಮಾನಗಳು, ಕೀರ್ತಿ ಭಂಗಗಳು ಇವೆಲ್ಲವೂ ಸಹ ನಿಮಗೆ ಬರುವಂಥ ಸಾಧ್ಯತೆಗಳಿರುತ್ತೆ. ಜೂನ್ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರಿಗೆ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಇಲ್ಲವಾದಲ್ಲಿ ಎಷ್ಟೋ ದಿನಗಳಿಂದ ನಾವು ಸಂಪಾದನೆ ಮಾಡಿದಂತಹ ಹೆಸರು ಹಾಳಾಗುತ್ತೆ. ನಿಮ್ಗೆ ಸಪೋರ್ಟಾಗಿ, ನಿಮಗೆ ಬೆನ್ನೆಲುಬಾಗಿ ನಿಮ್ಮ ಕುಟುಂಬ ನಿಂತಿರುತ್ತೆ. ನಿಮ್ಮ ರಕ್ಷಣೆಗಾಗಿ ತುಂಬ ಆಪ್ತರು ನಿಮಗೆ ಸಿಗ್ತಾರೆ. ಆದರೆ ಇಷ್ಟನ್ನು ಮೀರಿ ನಿಮಗೆ ಸಮಸ್ಯೆಯನ್ನು ತಂದೊಡ್ಡುವಂತಹ ದಿನಗಳು ಇರುತ್ತೆ. ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ನಿಮ್ಮ ರಾಶ್ಯಾಧಿಪತಿ ಬಂದು ಚಂದ್ರಗ್ರಹ ಆಗಿರ್ತಾರೆ. ಮನೋಕಾರಕನಾದಂಥ ಚಂದ್ರಗ್ರಹ ಮನಸ್ಸು ಚಂಚಲತೆಯಿಂದ ಕೂಡಿರುವಂತಹ ವಾತಾವರಣಗಳನ್ನು ಸೃಷ್ಟಿಯನ್ನು ಮಾಡ್ತಾರೆ. ಆದ್ದರಿಂದ ನೀವು ಮಾಡಬೇಕಾಗಿರುವಂಥದ್ದು ಶಿವನ ದೇವಸ್ಥಾನಕ್ಕೆ ಹೋಗಿ ಪ್ರತಿ ಸೋಮವಾರ ಬಿಲ್ವಾರ್ಚನೆಯನ್ನು ಮಾಡಿಸಿ, ಸಾಧ್ಯವಾದರೆ ಕ್ಷೀರಾಭಿಷೇಕವನ್ನು ಮಾಡಿಸಿ, ಇನ್ನು ಅನುಕೂಲವಾದರೆ ರುದ್ರಾಭಿಷೇಕವನ್ನು ಮಾಡಿಸಿ. ಇಷ್ಟೆಲ್ಲವೂ ಯಾವುದೂ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಪಂಚಾಕ್ಷರ ಮಂತ್ರಗಳಿಂದ ಓಂ ನಮಃ ಶಿವಾಯ ಅಂತ ಮಂತ್ರವನ್ನು ಯಾವಾಗಲೂ ಪಠಣೆಯನ್ನು ಮಾಡಿ, ಅದರಲ್ಲೂ ಸಹ ಸೋಮವಾರ ಸಾಧ್ಯವಾದರೆ ಒಪ್ಪತ್ತಿನ ಉಪವಾಸವನ್ನು ಮಾಡಿ, ಶಿವನ ಔಪಾಸನೆಯನ್ನು ಮಾಡಿ, ಇನ್ನು ಅನುಕೂಲಕರವಾದಂಥ ದಿನಗಳು ಖಂಡಿತವಾಗಿ ನಿಮಗೆ ಈ ಸಮಸ್ಯೆಗಳಿಂದ, ತೊಂದರೆಗಳಿಂದ, ತಾಪತ್ರೆಗಳಿಂದ, ಅವಮಾನಗಳಿಂದ ಪಾರಾಗಲಿಕ್ಕೆ ಶಿವನ ಅನುಗ್ರಹ ಖಂಡಿತವಾಗಿ ನಿಮಗೆ ಸಿಗುತ್ತೆ. ನಿಮಗಿಷ್ಟೆಲ್ಲವೂ ಆಗಲಿಕ್ಕೆ ಕಾರಣ ಮನಸ್ಸು ಚಂಚಲ, ಮನಸ್ಸಿನಲ್ಲಿ ಆಗುವಂಥ ತೊಳಮಳ, ಮನಸ್ಸಲ್ಲಿ ಆಗುವಂಥ ದುರ್ಬುದ್ಧಿ, ದುರಾಚರಣೆಗಳು, ಇದೆಲ್ಲವೂ ಮನಸ್ಸನ್ನು ಕೆಡಿಸುವಂಥ ವಾತಾವರಣ ಇದೆಯಲ್ಲ, ಅದು ಶಿವನ ಔಪಾಸನೆಯಿಂದ ಏಕಾಗ್ರತೆ ತಂದುಕೊಡುತ್ತೆ. ಶಿವನ ಬಗ್ಗೆ ಗಮನವನ್ನು ಹರಿಸುತ್ತೆ. ಭಗವಂತನ ಔಪಾಸನೆಗೆ ನೀವು ಮನಸ್ಸನ್ನು ಮಾಡಿದಾಗ ಮನಸ್ಸು ಸ್ಥಿಮಿತದಲ್ಲಿ ಬರುತ್ತೆ. ಅದನ್ನು ಮಾಡಿ ಅಂತ ಈ ಸಂದರ್ಭದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಸಿಂಹರಾಶಿಯವರಿಗೆ ಯಾವ ರೀತಿಯಲ್ಲಿದೆ ಅಂತ ನೋಡುವಂತಹ ಒಂದು ಸಂದರ್ಭ. ಇದರಲ್ಲಿ ನೋಡಿ, ಸಿಂಹರಾಶಿಯವರಿಗೆ ಬಹಳ ಯೋಗವಿತ್ತು. ಗುರುವಿನ ಯೋಗ ಬಲ ತುಂಬ ಚೆನ್ನಾಗಿದೆ. ನಿಮಗೆ ಗುರುವು ಶುಭ ಸ್ಥಾನಕ್ಕೆ ಬಂದಿದ್ದಾರೆ ಅಂದರೆ ಉತ್ತಮವಾದಂಥ ವ್ಯವಹಾರಗಳು, ಉತ್ತಮ ಕೈ ಹಾಕಿದ ಕೆಲಸಗಳಲ್ಲಿ ಪ್ರಗತಿಗಳು, ಹೊಸ ಕೆಲಸಗಳ ಆಗಮನಗಳು, ಇವೆಲ್ಲವೂ ಆಗುವಂಥ ಯೋಗ ಫಲ ತುಂಬ ಚೆನ್ನಾಗಿರುತ್ತೆ. ಅದಲ್ಲೂ ಸಹ ನೀವು ಎಷ್ಟೋ ದಿನಗಳಿಂದ ಪ್ರಯತ್ನಿಸಿದ ಕೆಲಸಗಳೆಲ್ಲವೂ ಸಕ್ಸಸ್ ಆಗುವಂಥ ಯೋಗ ಫಲ ಗುರುವಿನ ಬಲದಿಂದ ಬರುತ್ತೆ. ನಿಮಗೆ ಗುರುವಿನ ಜೊತೆಯಲ್ಲಿ ಬುಧಗ್ರಹಣ ಯೋಗವು ನಿಮಗೆ ಸೇರಿಕೊಳ್ಳುತ್ತೆ. ಬುಧನೂ ಸಹ ನಿಮಗೆ 11ನೇ ಮನೆಯಲ್ಲಿ ಯೋಗ ಫಲವನ್ನು ತಂದು ಕೊಡ್ತಾರೆ. ಜೊತೆಯಲ್ಲಿ ಕೀರ್ತಿ ಅಭಿವೃದ್ಧಿಯನ್ನು ಮಾಡುವಂಥದ್ದು, ತಂದೆಯಿಂದ ಪ್ರೀತಿ ವಾತ್ಸಲ್ಯ, ತಂದೆ ಸಂಪಾದನೆ ಮಾಡಿದಂತಹ ವಸ್ತುಗಳಾಗಲಿ, ಭೂಮಿಯಾಗಲಿ, ವ್ಯವಹಾರ ಎಲ್ಲವೂ ಸಹ ನಿಮಗೆ ಸಿಗುವಂಥ ವಾತಾವರಣಗಳು ಜೂನ್ ತಿಂಗಳಲ್ಲಿ ಸಿಗುತ್ತೆ. ಅಂತಹ ಯಾವುದೇ ಕೋರ್ಟು ಕಚೇರಿಗಳ ವ್ಯವಹಾರಗಳಿದ್ದರೂ ಜಯಕಾಲಗಳು ನಿಮಗೆ ಕೂಡಿರುತ್ತೆ. ಇದೆಲ್ಲ ಜೊತೆಯಲ್ಲಿ ನಿಮಗೆ ಸ್ವಲ್ಪ ನಷ್ಟ ಮಾಡುವಂಥ ವಾತಾವರಣದಲ್ಲಿ ಕುಜಗ್ರಹ ಮತ್ತು ಕೇತುಗ್ರಹ ಸೇರಿಕೊಳ್ತಾರೆ. ಅವ್ರು ಏನನ್ನು ನಷ್ಟವನ್ನು ಮಾಡ್ತಾರೆ ಅಂತಂದರೆ, ನಿಮಗಿರುವಂಥ ಎಲ್ಲ ಯೋಗ ಫಲವನ್ನು ನಿಮಗೆ ಹಾಳು ಮಾಡುವಂತಹ ವಾತಾವರಣ ಎಲ್ಲಿಂದ ಸೃಷ್ಟಿಯಾಗುತ್ತೆ ಅಂದರೆ ಆರೋಗ್ಯದ ವ್ಯತ್ಯಾಸದಲ್ಲಿ ಆಗುತ್ತೆ. ಕುಜಗ್ರಹ ಬಂದಿದ್ದಾರೆ, ಕೇತುಗ್ರಹ ಬಂದಿದ್ದಾರೆ ಅಂತ ಅಂದರೆ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂಥದ್ದು. ನಿಮಗೆ ಆತುರದಲ್ಲಿ ಕೆಲಸವನ್ನು ಮಾಡ್ತಿದ್ದೀರಿ, ಕೆಲಸವನ್ನು ಏನೇನೋ ಕೈಗೂಡುವಂಥದ್ದು, ನೀವಿದ್ದರೆ ಕೆಲಸ ಅಲ್ಲಾಗುವಂಥದ್ದು, ನೀವು ಇಲ್ಲಾಂದರೆ ಕೆಲಸ ಆಗೋದಿಲ್ಲ. ಎಲ್ಲವೂ ವಾತಾವರಣ ಚೆನ್ನಾಗಿ ಕೈಗೂಡಿರುತ್ತೆ. ಸಣ್ಣದಾದಂಥ ಒಂದು ಅಪಘಾತವಾಗುತ್ತೆ. ವಾಹನದಲ್ಲಿ ಸಣ್ಣದ ಒಂದು ಅಪಘಾತಗಳಾಗಿ ನೀವೊಂದು 15 ದಿನಗಳ ಕಾಲವೋ, ಒಂದು ವಾರಗಳ ಕಾಲವೋ ರೆಸ್ಟ್ ಮಾಡುವಂಥ ಸಂದರ್ಭಗಳು ಬಂದು ಆ ಕೆಲಸವೆಲ್ಲವೂ ಹಾಳಾಗುವಂಥ ವಾತಾವರಣ ಉಂಟು ಮಾಡ್ತಾರೆ. ಇದೇ ಕುಜಗ್ರಹ ಕೇತುಗ್ರಹದಿಂದ ಆಗುವಂಥದ್ದು. ಆದ್ದರಿಂದ ವಾಹನ ಚಲಾವಣೆಯಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಂಡರೂ ಸಹ ತಕ್ಷಣವೇ ಅದಕ್ಕೆ ನೀವು ಏನು ಅದಕ್ಕೆ ಉಪಚಾರವನ್ನು ಮಾಡಬೇಕು, ಅದಕ್ಕೇನು ಟ್ರೀಟ್ಮೆಂಟ್ ತೊಗೊಳ್ಬೇಕು, ಅದರ ಬಗ್ಗೆ ನೀವು ಗಮನವನ್ನು ಹರಿಸಬೇಕಾಗ್ತದೆ. ಸಣ್ಣದಾದಂತಹ ನಿರ್ಲಕ್ಷ್ಯ 1 ವಾರಗಳ ಕಾಲ, 1 ತಿಂಗಳುಗಳ ಕಾಲದೂ ಸಹ ನಿಮಗೆ ಬೆಡ್ ರೆಸ್ಟ್ ಮಾಡುವಂಥ ವಾತಾವರಣಕ್ಕೆ ತಂದುಕೊಡುತ್ತೆ. ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಸಿಂಹರಾಶಿಯವರು. ಎಲ್ಲ ಯೋಗ ಫಲವಿದೆ, ಎಲ್ಲವೂ ನಿಮಗೆ ಅನುಕೂಲಕರವಾದಂಥ ವಾತಾವರಣಗಳಿದ್ದಾಗ ಆರೋಗ್ಯವೇ ಕೈ ಕೊಟ್ಟರೆ ಏನು ಮಾಡಲಿಕ್ಕಾಗತ್ತೆ? ಆದ್ದರಿಂದ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಸಿಂಹರಾಶಿಯವರು. ಸಿಂಹರಾಶಿ ಅಧಿಪತಿ ಬಂದು ರವಿಗ್ರಹ. ಯೋಗದಲ್ಲಿರುವಂಥ ಗ್ರಹಗಳು 3 ಗ್ರಹಗಳು, ಒಂದು ರವಿ, ಒಂದು ಬುಧ, ಒಂದು ಗುರುಗ್ರಹ. ಇಷ್ಟು ಯೋಗದಲ್ಲಿದ್ದಾವೆ. ಇಷ್ಟು ಯೋಗದಲ್ಲಿದ್ದರೂ ಸಮಸ್ಯೆ ತಂದೊಡ್ಡುವಂಥದ್ದು ಕುಜಗ್ರಹ ಮತ್ತು ಕೇತುಗ್ರಹದಿಂದ ಸಮಸ್ಯೆಗಳು ತಂದೊಡ್ಡುವಂಥದ್ದು. ಆದ್ದರಿಂದ ಈಗ ದೋಷದಲ್ಲಿರುವಂಥ ರವಿ ಮತ್ತು
ಕುಜ ಮತ್ತು ಕೇತು ಗ್ರಹ ಇರೋದ್ರಿಂದ ಎರಡು ಗ್ರಹಗಳಿಗೂ ಸಹ ಅಧಿಪತಿಯಾದಂಥವನು ಸುಬ್ರಹ್ಮಣ್ಯ ಸ್ವಾಮಿ ಪ್ರತಿ ಮಂಗಳವಾರ ಪ್ರಾತಃ ಕಾಲದಲ್ಲಿ ಸ್ವಲ್ಪ ತೊಗರಿ ಬೇಳೆಯನ್ನು ತೆಗೆದುಕೊಂಡೋಗಿ ಅಥವಾ ದೀಪದ ಎಣ್ಣೆನೇ ತೆಗೆದುಕೊಂಡೋಗಿ ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಿಗೆ ಹೋಗಿ ಅರ್ಚನೆಯನ್ನು ಮಾಡಿಸಿ ಅಲ್ಲಿ ಆ ಭಗವಂತನಿಗೆ ನೀವು ತಂದಿರುವಂಥ ತೊಗರಿ ಬೇಳೆಯನ್ನು ಅಥವಾ ದೀಪದ ಎಣ್ಣೆಯನ್ನು ದಾನ ಕೊಟ್ಟು ಬನ್ನಿ. ಇದನ್ನು 9 ವಾರಗಳ ಕಾಲವಾಗಲಿ 9 ದಿನವಾಗಲಿ ನೀವು ಮಾಡಬೇಕು. ಇದು ಮಾಡಿದಾಗ ನಿಮಗೆ ಬಹಳ ಅನುಕೂಲಕರವಾದಂಥ ವಾತಾವರಣಗಳು ಆರೋಗ್ಯದಲ್ಲಿ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಕನ್ಯಾ ರಾಶಿಗೆ ಯಾವ ರೀತಿಯಾದಂಥ ಯೋಗ ಫಲ ಇದೆ ಅಂತ ನೋಡುವಂತಹ ಸಮಯ. ಕನ್ಯಾ ರಾಶಿಗೆ ನೋಡಿ ಸಪ್ತಮದಲ್ಲಿ ಶನಿಯ ದೃಷ್ಟಿ ಇದೆ, ಅಷ್ಟಮದಲ್ಲಿ ಶುಕ್ರಗ್ರಹ ಇದ್ದಾರೆ. ಅಷ್ಟಮದಲ್ಲಿ ಶುಕ್ರಗ್ರಹ ಬಂತು ಅಂದರೆ ಹಣಕಾಸಿನ ಅತಿಯಾದಂಥ ದುಂದು ವೆಚ್ಚಗಳಾಗುವಂಥ ಸಂದರ್ಭ. ಸಪ್ತಮದಲ್ಲಿ ಶನಿ ಬಂದಿದ್ದಾರೆ ಅಂದರೆ ಶನಿಯ ದೃಷ್ಟಿ ಬೀಳುತ್ತೆ. ಶನಿ ದೃಷ್ಟಿ ಬಂದರೆ ನಿಮಗೆ ಯಾವಾಗಲೂ ಸಹ ದೃಷ್ಟಿದೋಷಗಳಾಗುವಂಥದ್ದು, ಶತ್ರುಬಾಧೆಗಳಾಗುವಂಥದ್ದು, ಹೊಟ್ಟೆ ಉರಿ ಜನಗಳು ನಿಮಗೆ ಆಗಾಗಲೇ ತೊಂದರೆ ತಾಪತ್ರಗಳನ್ನು ಕೊಡುವಂತಹ ವಾತಾವರಣಗಳು ಕನ್ಯಾ ರಾಶಿಗಿರುತ್ತೆ. ಕನ್ಯಾ ರಾಶಿಗೆ ದಶಮ ಸ್ಥಾನದಲ್ಲಿ ಬುಧ ಮತ್ತು ಗುರುಗ್ರಹ ಇದ್ದಾರೆ. ದ್ವಾದಶ ಸ್ಥಾನಕ್ಕೆ ಕೇತುಗ್ರಹ ಬರ್ತಾರೆ ಮತ್ತು ಕುಜಗ್ರಹ ಇರ್ತಾರೆ. 2.5 ವರ್ಷಗಳಿಂದಲೂ ಸಹ ಜನ್ಮದಲ್ಲಿ ಕುಳಿತಂತಹ ಕೇತುಗ್ರಹಣ ಬಿಡುಗಡೆ ಆಗಿದೆ. ಕನ್ಯಾ ರಾಶಿಯವರು ಖುಷಿ ಪಡುವಂತಹ ವಾತಾವರಣ ಏನು ಅಂತ ಅಂದರೆ ಅತಿಯಾದಂತಹ ತಲೆನೋವಾದಂತಹ ಅತಿಯಾದಂತಹ ಆರೋಗ್ಯದಲ್ಲಿ ವ್ಯತ್ಯಾಸಗಳು, ಯಾವಾಗಲೂ ಸಹ ದೇಹದಲ್ಲಿ ಆಯಾಸದ ವಾತಾವರಣ, ಯಾವಾಗಲೂ ಸಹ ಸಣ್ಣ ಪುಟ್ಟ ತರಚಿದ ಗಾಯಗಳಾಗುವಂಥದ್ದು, ಶತ್ರುಬಾಧೆಗಳಿಂದ ಕೂಡಿರುವಂಥದ್ದು, ಅವಮಾನಗಳಿಂದ ಕೂಡಿದಂಥದ್ದು, ಏನೇ ಹೋದರೂ ಅಡೆತಡೆಗಳಾಗ್ತಿತ್ತಲ್ಲ ಅದೆಲ್ಲವೂ ಸಹ ಬಿಡುಗಡೆ ಆದಂತಹ ಮಾಸ ಯಾವುದು ಅಂತ ಅಂದರೆ ಅದು ಜೂನ್ ತಿಂಗಳು ಮಾಸ. ಸಮಸ್ಯೆ ಅನ್ನುವಂಥದ್ದಿದೆ. ಸಪ್ತಮದಲ್ಲಿ ಶನಿಗ್ರಹ, ಅಷ್ಟಮದಲ್ಲಿ ಶುಕ್ರಗ್ರಹ ಇದ್ದಾರೆ ಅಂತಂದರೂ ಸಹಿತ ನಿಮಗೆ ಮುಖ್ಯವಾಗಿ 2.5 ವರ್ಷಗಳಿಂದಲೂ ಸಹ ನಾನಾ ರೀತಿಯಾದಂಥ ಸಮಸ್ಯೆಗಳನ್ನು ತಂದು ಒಡ್ಡಿದಂತಹ ಕೇತುಗ್ರಹದ ಬಿಡುಗಡೆ ಆಗಿದೆಯಲ್ಲ ಅದು ನಿಮಗೆ ದೊಡ್ಡ ಮಟ್ಟದ ಲಾಭ. ಇದರಿಂದ ನಿಮಗೆ ಈಗಿರುವಂತಹ ದೇಹದಲ್ಲಿ ಎಷ್ಟೋ ಆರೋಗ್ಯದಲ್ಲಿ ವ್ಯತ್ಯಾಸಗಳು, ಆರೋಗ್ಯದಲ್ಲಿ ತುಂಬ ತಾಪತ್ರಗಳನ್ನು ಅನುಭವಿಸಿದಂಥದ್ದು ಮತ್ತು ಶುಭ ಕಾರ್ಯಗಳಲ್ಲಿ ತುಂಬ ಅಡೆತಡೆಗಳನ್ನು ನೋಡಿದಂಥದ್ದು, ಅವಮಾನಗಳನ್ನು ಅನುಭವಿಸಿದಂಥದ್ದು, ಶತ್ರುಬಾಧೆಗಳಿಂದ ಕೂಡಿದಂಥದ್ದು, ಯಾರು ನಂಬಬೇಕು ಯಾರು ನಂಬಾರ್ದು ಅನ್ನುವಂತಹ ಗೊಂದಲದಲ್ಲಿದ್ದಂತಹ ವಾತಾವರಣಗಳಿಂದ ಕೂಡಿದಂತಹ ಕನ್ಯಾ ರಾಶಿಯವರಿಗೆ ನಿಮಗೆ ಒಂದು ರೀತಿಯಾದಂತಹ ಲಾಭ, ಒಂದು ರೀತಿಯಾದಂಥ ನಷ್ಟ ಎರಡೂ ಸಹ ಸೇರಿಕೊಳ್ಳುತ್ತೆ. ಒಂದಲ್ಲಿ ಹಣಕಾಸಿನ ನಷ್ಟ, ದೃಷ್ಟಿದೋಷಗಳಿದ್ದರೆ ಆರೋಗ್ಯದಲ್ಲಿ ಅನುಕೂಲಕರವಾದಂತಹ ವಾತಾವರಣ ಅಂತೂ ನಿಮಗೆ ಕೂಡಿದೆ. ಆದ್ದರಿಂದ ಮಿಶ್ರ ಫಲಗಳಿಂದ ಕೂಡಿರುವಂತಹ ಕನ್ಯಾ ರಾಶಿ ಆರೋಗ್ಯ ಅಭಿವೃದ್ಧಿ ಅಂತೂ ತುಂಬ ಚೆನ್ನಾಗಾಗತ್ತೆ ಈ ವರ್ಷ, ಈ ಮಾಸ ನಿಮಗೆ. ಆದ್ದರಿಂದ ಆರೋಗ್ಯ ಅಧಿಪತಿಯಾದಂಥವರು ಧನ್ವಂತರಿ ಅಥವಾ ಮೃತ್ಯುಂಜಯ ಅವರಿಗೆ ನೀವು ಪ್ರತಿ ಸೋಮವಾರ ಒಂದು 3 ವಾರಗಳ ಕಾಲ ಮಾಡಿ ಸಾಕು. 3 ವಾರಗಳು ಸಹ ನೀವು ಹೋಗಿ ಶಿವನಿಗೆ ಒಂದು ಅರ್ಚನೆ, ಎಲ್ಲಾದರೂ ಧನ್ವಂತರಿ ದೇವಸ್ಥಾನ ಸಿಗ್ತದೆ, ಧನ್ವಂತರಿ ಸಿಕ್ಕಲಿಲ್ಲ ಅಂತ ಅಂದರೆ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ಒಂದು ಔಪಾಸನೆ ಇದನ್ನು ಮಾಡ್ಕೊಂಡು ಬನ್ನಿ. ಈ ರಾಶಿ ಅಧಿಪತಿ ಬಂದು ಬುಧಗ್ರಹ. ಆದಷ್ಟು ಸಹ ಈ ಸಂದರ್ಭಗಳಲ್ಲಿ ಜೂನ್ ತಿಂಗಳು ಏನು ಬಿಡುಗಡೆ ಆಗ್ತಿದೆ ಇದೇ ಸಂದರ್ಭದಲ್ಲಿ ಸಾಧ್ಯವಾದರೆ ಒಂದು ನವಗ್ರಹ ಪೂಜೆ ಮನೆಯಲ್ಲಿ, ಸಾಧ್ಯವಾದರೆ ಒಂದು ಸತ್ಯನಾರಾಯಣ ಆರಾಧನೆ ಸಾಧ್ಯವಾದರೆ ಮಾಡಿ. ನಿಮಗೆ ದೊಡ್ಡ ಮಟ್ಟದ ಅನುಕೂಲವನ್ನು ನೋಡುವಂತಹ ಮಾಸ ಅದು ಜೂನ್ ತಿಂಗಳು ಮಾಸ. ಅಲ್ಲಿ ತುಲಾರಾಶಿಯ ಮಾಸ ಭವಿಷ್ಯ. ತುಲಾರಾಶಿಗೆ ವೃಷಭ ರಾಶಿಗೆ ಯಾವ ರೀತಿಯಂತಹ ಯೋಗ ಫಲವಿದೆಯೋ ಅದೇ ಯೋಗ ಫಲವನ್ನು ನೋಡುವಂತಹ ಸಂದರ್ಭ ಈ ತುಲಾರಾಶಿಯವರಿಗೆ. ತುಲಾರಾಶಿಗೆ ಎಲ್ಲ ಗ್ರಹಗತಿಗಳ ಉಚ್ಚ ಸ್ಥಾನದಲ್ಲಿರುವಂಥ ಯೋಗ ಫಲ ಆರಂಭವಾಗಿ ಜೂನ್ ತಿಂಗಳು ಮಾಸ ಇನ್ನೂ ದೊಡ್ಡ ಮಟ್ಟದ ಲಾಭವನ್ನು ನೋಡ್ತೇವೆ. ಜೂನ್ ತಿಂಗಳು ತುಲಾರಾಶಿಯವರಿಗೆ ಸುಮಾರು ಗ್ರಹಗಳ ಬದಲಾವಣೆ ಯೋಗ ಫಲವೂ ಸಿಗುತ್ತೆ. ನಿಮಗೆ ಮೊದಲು ಸಿಕ್ಕಿದಂತಹ ಗ್ರಹಗಳ ಯೋಗ ಫಲವು ನಿಮಗೆ ಇನ್ನೂ ಅನುಕೂಲವನ್ನು ಮಾಡಿಕೊಡುತ್ತೆ. ಕೇತುಗ್ರಹ 11ನೇ ಮನೆಗೆ ಬರ್ತಾರೆ, ಕುಜಗ್ರಹನ 11ನೇ ಮನೆಯ ಯೋಗ ಫಲ. ಆರೋಗ್ಯದಲ್ಲಿ ಅಭಿವೃದ್ಧಿಯನ್ನು ತುಂಬ ಚೆನ್ನಾಗಿ ಮಾಡ್ತೀರಿ ಈ ತುಲಾರಾಶಿಯವರು.
ಗುರುವಿನ ಯೋಗ ಫಲ, ಶನಿಯ ಯೋಗ ಫಲ, ಶುಕ್ರನ ಒಂದು ದೊಡ್ಡ ಮಟ್ಟದ ಲಾಭದ ಫಲ ಎಲ್ಲವೂ ಸಹ ಎಲ್ಲ ಗ್ರಹಗತಿಗಳ ಉಚ್ಚ ಸ್ಥಾನವನ್ನು ನೋಡುವಂತಹ ಮತ್ತೊಂದು ರಾಶಿ ಅದು ತುಲಾ ರಾಶಿ. ತುಲಾ ರಾಶಿಗೆ ಈ ಜೂನ್ ತಿಂಗಳಲ್ಲಿ ಹಣಕಾಸಿನ ಅಭಿವೃದ್ಧಿ ತುಂಬ ಚೆನ್ನಾಗಾಗುತ್ತೆ. ಹೊಸ ಹೊಸ ಕೆಲಸಗಳ ಆಗಮನವಾಗುತ್ತೆ. ನಿಮಗೆ ಪ್ರಯತ್ನಿಸಿದ ಎಲ್ಲ ಕೆಲಸ ಕೈಂಕರ್ಯಗಳು ಸಹ ಸುಲಭವಾಗಿ ಕೈಗೂಡುತ್ತೆ. ಹೊಸದೇನಾದರೂ ಆಲೋಚನೆಯನ್ನು ಮಾಡಿ ಹೊಸ ಏನಾದರೂ ಇನ್ವೆಸ್ಟ್ ಮಾಡಬೇಕು ಅಂತಂದರೆ ಜೂನ್ ತಿಂಗಳು ಜ್ಯೇಷ್ಠ ಮಾಸ ಅತ್ಯಂತ ಲಾಭದಾಯಕ. ಮನೆಯಲ್ಲಿ ಶುಭ ಕಾರ್ಯದಿಂದ ಹಿಡಿದು ಮನೆ ಕಟ್ಟುವಂಥ ಸಂದರ್ಭ, ಮನೆ ಕಟ್ಟುವಂಥ ಯೋಗದಿಂದ ಹಿಡಿದು ಯಾವುದಾದ್ರೂ ನಿವೇಶನ ಖರೀದಿ ಮಾಡುವಂಥದ್ದು, ಹೊಸ ಹೊಸ ಕೆಲಸಗಳನ್ನು ಆರಂಭವನ್ನು ಮಾಡುವಂಥದ್ದು, ಇದೆಲ್ಲವೂ ಸಹ ನಿಮಗೆ ಈ ಜೂನ್ ತಿಂಗಳು ತುಂಬ ಲಾಭವನ್ನು ತಂದುಕೊಡುತ್ತೆ. ಆರೋಗ್ಯದಲ್ಲಂತೂ ದೊಡ್ಡ ಮಟ್ಟದ ಅಭಿವೃದ್ಧಿಯನ್ನು ಮಾಡುತ್ತೆ. ಕುಜಗ್ರಹಣ ಮತ್ತು ಕೇತುಗ್ರಹಣ ಆರೋಗ್ಯಕಾರಕನ ಯೋಗ ಫಲವೂ ಸಹ ತುಲಾರಾಶಿಯವರಿಗೆ ಜೂನ್ ತಿಂಗಳು ಕೊಡುತ್ತೆ. ಜೂನ್ ತಿಂಗಳಲ್ಲಿ ನಿಮಗೆ ಯಾವುದಾದ್ರೂ ಒಂದು ಗ್ರಹ ದೋಷಗಳಿದೆಯಾ ಅಂತ ಅನ್ನೋಕ್ಕೋದ್ರೆ ಅಂತಹ ದೋಷದಲ್ಲಿರುವಂಥ ಗ್ರಹಗಳು ಯಾವುದೂ ಸಹ ನಿಮಗೆ ಸಿಗೋದಿಲ್ಲ. ನೀವು ಮಾಡಬೇಕಾಗಿರುವಂಥದ್ದು, ಈ ರಾಶಿ ಅಧಿಪತಿ ಬಂದು ಶುಕ್ರ ಗ್ರಹ ಆಗಿರ್ತಾರೆ. ಪ್ರತಿ ಶುಕ್ರವಾರ ನೀವು ಎಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನ ಇರುತ್ತೋ ಅಲ್ಲೋಗಿ ಒಂದು ಉಪಾಸನೆ, ಒಂದು ಆರಾಧನೆ, ಸಾಧ್ಯವಾದರೆ ಒಂದು ಶುಕ್ರವಾರ ಒಂದು ಮಡ್ಲಕ್ಕಿಯನ್ನು ಕೊಡುವಂಥದ್ದು ಹೆಣ್ಣು ದೇವಸ್ಥಾನಕ್ಕೆ, ಅದು ಲಕ್ಷ್ಮೀ ದೇವಸ್ಥಾನ ಆಗಿದರೆ ಉತ್ತಮ. ಅದನ್ನು ಮಾಡಿ ಇನ್ನೂ ನಿಮಗೆ ದೊಡ್ಡ ಮಟ್ಟದ ಲಾಭ, ದೊಡ್ಡ ಮಟ್ಟದ ಯೋಗ, ದೊಡ್ಡ ಮಟ್ಟದ ಅನುಕೂಲ ಇವೆಲ್ಲವನ್ನು ಸಹ ನೀವು ಜೂನ್ ತಿಂಗಳಲ್ಲಿ ನೋಡ್ತೀರಿ. ಈ ಜೂನ್ ತಿಂಗಳಲ್ಲಿ ನೀವು ತೆಗೆದುಕೊಳ್ಳುವಂಥ ನಿರ್ಧಾರಗಳು, ನೀವು ಮಾಡುವಂಥ ಆಲೋಚನೆಗಳು, ಕೈ ಹಾಕಿದ ಕೆಲಸಗಳು ಎಲ್ಲವೂ ಸಹ ದೊಡ್ಡ ಮಟ್ಟದ ಪ್ರಗತಿ, ಅದರ ದೊಡ್ಡ ಮಟ್ಟದ ಲಾಭ, ದೊಡ್ಡ ಮಟ್ಟದ ಪ್ರಗತಿಯನ್ನು ಕಾಣುವಂಥ ದಿನಗಳು ಮುಂದಿನ ದಿನಗಳಲ್ಲಿ ಇದರಿಂದ ನಿಮಗೆ ಆರಂಭವಾಗುತ್ತೆ. ಆದ್ದರಿಂದ ಈ ಸಂದರ್ಭವನ್ನು ತುಲಾರಾಶಿಯವರು ಯಾವುದೇ ಸಮಯದಲ್ಲೂ ಸಹ ನೀವು ಅದನ್ನು ಕಳ್ಕೊಳ್ಬೇಡಿ. ತುಲಾರಾಶಿಯವರಿಗೆ ಇನ್ನೊಂದು ನೆಗೆಟಿವ್ ಇದೆ ಏನಂತಂದರೆ, ನಿಮಗೆ ತುಂಬ ಬೇಗ ನಿಮಗೆ ಅಹಂಕಾರಗಳು ಬೆಳೆಯುತ್ತೆ. ಈ ಅಹಂಕಾರವನ್ನು ಬೆಳಿತೀರಲ್ಲ, ನಾನೂ ಸ್ವಲ್ಪ ಬೆಳೆಸ್ಕೊಳ್ತೀರಲ್ಲ, ಅದು ನಿಮಗೆ ಎಲ್ಲೋ ನಿಮ್ಮ ವ್ಯವಹಾರಗಳಿಗೆ ಕುಂಠಿತವನ್ನು ಮಾಡುತ್ತೆ. ನಿಮ್ಮ ವ್ಯವಹಾರಗಳನ್ನು ಸ್ವಲ್ಪ ಎಲ್ಲೋ ಹದಗೆಡಿಸುವಂಥ ವಾತಾವರಣಗಳ ನಿರ್ಮಾಣವನ್ನು ಮಾಡುತ್ತೆ. ಅದರ ಬಗ್ಗೆ ಜಾಗೃತಿಯನ್ನು, ಎಚ್ಚರಿಕೆಯನ್ನು ವಹಿಸಬೇಕು. ಎಷ್ಟೇ ಬಂದಿದ್ದರೂ, ಎಷ್ಟೇ ವ್ಯವಹಾರಗಳಿದ್ದರೂ ಸಹ ನಾವು ಒಂದು ರೀತಿಯಾದಂತಹ ಒಂದು ಗೌರವಾನ್ವಿತವಾಗಿ ನಮ್ಮ ಸ್ವಭಾವಗಳಿರಬೇಕು. ನಾವು ಸ್ವಲ್ಪ ಬಂತು ಅಂತ ಅಂದಾಗ ಅಹಂಕಾರವನ್ನು, ನಾನತ್ವವನ್ನು, ಇನ್ನೊಬ್ಬರಿಗೆ ಅವಮಾನವನ್ನು, ಇನ್ನೊಬ್ಬರಿಗೆ ಟೀಕೆ ಟಿಪ್ಪಣಿಯನ್ನು ಮಾಡುವಂತಹ ವಾತಾವರಣಕ್ಕೆ ನಾವು ಹೋದಾಗ ನಮ್ಮವೆಲ್ಲವೂ ವ್ಯವಹಾರಗಳು ಅಲ್ಲಿ ಕುಂಠಿತವಾಗುತ್ತೆ. ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ತುಲಾರಾಶಿಯವರು ಅಂತ ಈ ಸಂದರ್ಭದಲ್ಲಿ ವೃಶ್ಚಿಕ ರಾಶಿಯವರಿಗೆ ಹೇಳುವಂಥ ಸಂದರ್ಭ. ವೃಶ್ಚಿಕ ರಾಶಿಯವರಿಗೆ ನೋಡಿ, ಜೂನ್ ತಿಂಗಳಲ್ಲಿ ಜನ್ಮದಲ್ಲಿ ಬಂದು ಜನ್ಮದಲ್ಲಿ ಚಂದ್ರಗ್ರಹ ಕೂತ್ಕೊಳ್ತಾರೆ. ಸುಮಾರು ಗ್ರಹಗಳ ದೋಷದಲ್ಲಿರುತ್ತೆ. ಅಷ್ಟಮದಲ್ಲಿ ಗುರು, ಅಷ್ಟಮದಲ್ಲಿ ಬುಧ, ಅಷ್ಟಮದಲ್ಲಿ ರವಿ, ಸಪ್ತಮದಲ್ಲಿ ಗ್ರಹಗಳು, ಪಂಚಮದಲ್ಲಿ ಶನಿಗ್ರಹ, ಚತುರ್ಥ ಸ್ಥಾನದಲ್ಲಿ ರಾಹು, 6ನೇ ಮನೆಯಲ್ಲಿ ಶುಕ್ರ. ಒಂದಲ್ಲ ಒಂದು ಅವಘಡಗಳನ್ನು, ತೊಂದರೆ ತಾಪತ್ರಗಳನ್ನು ನೋಡುವಂತಹ ವಾತಾವರಣ ವೃಶ್ಚಿಕ ರಾಶಿಯವರಿಗೆ ಜೂನ್ ತಿಂಗಳಲ್ಲಿದೆ. ಏನನ್ನು ಮಾಡೋಕ್ಕೋದ್ರೂ ಒಂದಲ್ಲ ಒಂದು ಅವಘಡಗಳು, ಒಂದಲ್ಲ ಒಂದು ಸಮಸ್ಯೆಗಳು, ಶತ್ರುಬಾಧೆಗಳಂತೂ ಬೆನ್ನಟ್ಟಿ ಬರುವಂಥ ವಾತಾವರಣಗಳು. ಅದನ್ನು ಎದುರಿಸುವಂತಹ ಚಾಕುಚಕ್ಯತೆ, ಎದುರಿಸುವಂತಹ ಧೈರ್ಯ ನಿಮ್ಮಲ್ಲಿ ಇದೆ, ಅದು ಬೇರೆ ಪ್ರಶ್ನೆ. ಆದರೆ ನಿಮಗೆ ಸಮಸ್ಯೆ ಎನ್ನುವಂಥದ್ದು ಸದಾಕಾಲ ನಿಮಗೆ ಜೂನ್ ತಿಂಗಳಲ್ಲಿ ಅಂತೂ ತುಂಬ ಜಾಸ್ತಿ ಆಗುತ್ತೆ. ವ್ಯವಹಾರಗಳು ಕೆಡುತ್ತೆ, ಬುದ್ಧಿ ಚಂಚಲವಾಗುತ್ತೆ, ಜೊತೆಯಲ್ಲಿ ಕೀರ್ತಿ ಭಂಗವಾಗುತ್ತೆ. ನಮ್ಮ ಹೆಸರನ್ನು ಹಾಳು ಮಾಡುವಂಥ ವ್ಯಕ್ತಿಗಳು ನಮಗೆ ಸೇರಿಕೊಳ್ತಾರೆ. ಕುಟುಂಬದಲ್ಲಿ ನಾನಾ ಕಲಹಗಳು ಆರಂಭವಾಗುತ್ತೆ. ಶನಿಯ ದೋಷದಿಂದ ಅತಿಯಾದಂಥ ಕೋಪದ ವಾತಾವರಣಗಳು ಸಿರುಗುತ್ತೆ. ಕೋಪದಿಂದ ಮಾಡಿದಂತಹ ಕೆಲಸ ಕಾರ್ಯಗಳಾಗಲಿ, ಕೋಪದಿಂದ ನಡ್ಕೊಂಡಂತಹ ವಾತಾವರಣಗಳಾಗಲಿ, ಕೋಪದಿಂದ ಮಾಡಿದಂಥ ನಿರ್ಧಾರಗಳಾಗಲಿ ಅದು ದೊಡ್ಡ ಮಟ್ಟದ ನಷ್ಟಕ್ಕೆ ತಂದೊಡ್ಡುತ್ತೆ. ಹಣಕಾಸಿನ ತುಂಬ ವ್ಯವಹಾರಗಳು ಹದಗೆಡುತ್ತೆ. ಸಾಲದ ಬಾಧೆ ಹೆಚ್ಚಾಗುತ್ತೆ. ಸಾಲ ತೆಗೆದುಕೊಂಡವರಂತೂ ದೊಡ್ಡ ಮಟ್ಟದ ಸಮಸ್ಯೆಗಳನ್ನು ತಂದೊಡ್ತಾರೆ. ನಮಗೆ ಎಷ್ಟು ಅವಮಾನಗಳನ್ನು, ಎಷ್ಟು ತೊಂದರೆಗಳನ್ನು, ತಾಪತ್ರೆಗಳನ್ನು ನಮಗೆ ಕೊಡಬೇಕು ಅದೆಲ್ಲವೂ ಸಹ
ಮಾಡುವಂಥ ವಾತಾವರಣಗಳು ಸಿಗುತ್ತೆ. ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ವೃಶ್ಚಿಕ ರಾಶಿಯವರು ಮನಸ್ಸು ಚಂಚಲ ಜೊತೆಯಲ್ಲಿ ನಿಮಗೆ ಆರೋಗ್ಯದ ವ್ಯತ್ಯಾಸದ ಜೊತೆಯಲ್ಲಿ ನಿಮಗೆ ಒಂದಲ್ಲ ಒಂದು ಕೈ ಹಾಕಿದ ಕೆಲಸದಲ್ಲೆಲ್ಲವೂ ಸಹ ಅಡೆತಡೆಗಳು, ತೊಂದರೆಗಳು, ತಾಪತ್ರಗಳು ತಂದೊಡ್ಡುವಂಥ ವಾತಾವರಣ ಜೂನ್ ತಿಂಗಳಿದೆ. ಬಹಳ ಎಚ್ಚರಿಕೆಯನ್ನು ವಹಿಸಿ ವೃಶ್ಚಿಕ ರಾಶಿಯವರು. ಯಮಾರಬಾರ್ದು, ಸ್ವಲ್ಪ ದೊಡ್ಡ ಅದನ್ನು ಕೇರ್ಲೆಸ್ ಆಗಿ ತೊಗೊಳ್ಬಾರ್ದು. ಏನಾಗುತ್ತೆ ಬಿಡು ಅನ್ನುವಂತಹ ಒಂದು ಉಡಾಫೆಯ ವಾತಾವರಣಗಳನ್ನು ಬೆಳೆಸ್ಕೊಳ್ಬೇಡಿ. ಖಂಡಿತವಾಗಿ ಎಚ್ಚರಿಕೆಯನ್ನು ವಹಿಸಿ. ಈ ರಾಶಿ ಅಧಿಪತಿ ಬಂದು ಕುಜಗ್ರಹ ಆಗಿರ್ತಾರೆ. ದೋಷದಲ್ಲಿ ಸುಮಾರು ಗ್ರಹಗಳು ಸೇರಿಕೊಳ್ಳುತ್ತೆ. ಶನಿಯಿಂದ ಹಿಡಿದು ಶುಕ್ರದಿಂದ ಹಿಡಿದು ಬುಧ, ರವಿ, ಗುರು, ಇವೆಲ್ಲ ದೋಷಗಳಿಂದ ಚಂದ್ರಗ್ರಹ ಇವೆಲ್ಲವೂ ಕೂಡಿರುತ್ತೆ. ಆದ್ದರಿಂದ ನೀವು ಪ್ರತಿ ಈ 9 ದಿನಗಳ ಕಾಲವು ಈ ಜೂನ್ ತಿಂಗಳು ಕಳೆಯ ತನಕನೂ ಸಹ ನೀವು ಪ್ರತಿದಿನ ನವಗ್ರಹ ಪ್ರದಕ್ಷಿಣೆಯನ್ನು ಮಾಡಿ, ಎಲ್ಲ ನವಗ್ರಹಗಳಿಗೆ ಒಂದು ಉಪಾಸನೆಯನ್ನು ಮಾಡಿ, ಅಲ್ಲಿ ಸಾಧ್ಯವಾದ ನಿಮಗೆ ಗುರುವಂಥ ಮಂತ್ರವನ್ನು ಅಥವಾ ಆರಾಧನೆಯನ್ನು ನಿಮ್ಮ ಕೈಲಿ ಏನು ಶಕ್ತಿ ಇರುತ್ತೋ ಅದನ್ನು ಮುಂದೆ ಪೂಜೆ ಮಾಡಿಕೊಂಡು ನವಗ್ರಹ ಪ್ರದಕ್ಷಿಣೆಯನ್ನು ಮಾಡ್ಕೊಂಡು ಬನ್ನಿ. ನಿಮಗೆ ಅನುಕೂಲಕರವಾದಂತಹ ದಿನಗಳು ಜೂನ್ ತಿಂಗಳು ಆಗಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಜೂನ್ ತಿಂಗಳು ವೃಶ್ಚಿಕ ರಾಶಿಯವರೆಗೆ ನಷ್ಟದ ಮಾಸವಾಗಿರುತ್ತೆ. ಮಾಸ ಭವಿಷ್ಯದಲ್ಲಿ ಧನುಸ್ಸು ರಾಶಿಯ ಮಾಸ ಭವಿಷ್ಯ. ಧನುಸ್ಸು ರಾಶಿಗೆ ನೋಡಿ ಜೂನ್ ತಿಂಗಳು ಒಂದು ರೀತಿಯಾದಂಥ ಅನುಕೂಲಕರವಾದಂಥ ವಾತಾವರಣ. ಧನುಸ್ಸು ರಾಶಿಯ ರಾಶ್ಯಾಧಿಪತಿ ಬಂದು ಗುರುಗ್ರಹ 9ನೇ ಸ್ಥಾನದಲ್ಲಿ ಅತ್ಯಂತ ಭಾಗ್ಯ ಸ್ಥಾನದಲ್ಲಿ ಇರ್ತಾರೆ. ಜೊತೆಯಲ್ಲಿ ಬುಧನ ಪುತ್ರನ ಅನುಕೂಲಕರವಾದಂಥ ವಾತಾವರಣ. ಬುಧ ಮತ್ತು ಗುರುವು ಸಹ ತಂದೆ ಮಕ್ಕಳ ಸಂಬಂಧದಲ್ಲಿರುವಂಥವರು, ತಂದೆ ಮಗ ಆಗುವಂತಹ ಗ್ರಹಗಳಿವು. ಈ ಗ್ರಹಗಳು 9ನೇ ಸ್ಥಾನದಲ್ಲಿ ಜೊತೆಯಲ್ಲಿದ್ದಾಗ ನಿಮಗೆ ಕುಟುಂಬದಲ್ಲಿ ಪುತ್ರ ಸೌಖ್ಯ, ಕುಟುಂಬ ಸೌಖ್ಯ, ಕುಟುಂಬದಲ್ಲಿ ದೊಡ್ಡ ಮಟ್ಟದ ನೀವು ಏನು ನಿರ್ಧಾರಗಂತ ಎತ್ಕೊಳ್ತೀರಿ ಅದರಿಂದ ದೊಡ್ಡ ಮಟ್ಟದ ಲಾಭ, ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣುವಂಥದ್ದು, ಓದುವಂಥ ಮಕ್ಕಳಿಗೆ ದೊಡ್ಡ ಮಟ್ಟದ ಅನುಕೂಲಕರವಾದಂಥ ವಾತಾವರಣಗಳ ನಿರ್ಮಾಣವನ್ನು ಮಾಡುವಂಥದ್ದು, ಹೊಸ ಕೆಲಸಗಳೆಲ್ಲ ಆರಂಭವನ್ನು ಮಾಡುವಂಥದ್ದು, ಆ ಕೆಲಸ ಮಾಡಿದಂಥ ಆರಂಭವಾದಂಥ ಕೆಲಸದಲ್ಲಿ ಅತ್ಯಂತ ಯಶಸ್ಸನ್ನು ಕಾಣುವಂತಹ ದಿನಗಳು. ಇದೆಲ್ಲವೂ ಸಹ ಜೂನ್ ತಿಂಗಳಲ್ಲಿ ಧನುಸ್ಸು ರಾಶಿಯವರಿಗಿರುತ್ತೆ. ಧನುಸ್ಸು ರಾಶಿಯ ಯೋಗ ದೊಡ್ಡ ಮಟ್ಟದ ಲಾಭ. ನಿಮಗೆ ಶನಿಗ್ರಹನೂ ಯೋಗದಲ್ಲಿದ್ದಾರೆ, ಶುಕ್ರಗ್ರಹನೂ ಯೋಗದಲ್ಲಿದ್ದಾರೆ, ಮತ್ತು ಗುರುವಿನ ಯೋಗ ಫಲ ದೊಡ್ಡ ಮಟ್ಟದ ನಿಮಗೆ ಲಾಭ. ಶುಭ ಕಾರ್ಯಗಳಂತೂ ಮನೆಯಲ್ಲಿ ಸುಮ್ಮನಿದ್ರೂ ಸಹ ಶುಭ ಕಾರ್ಯಗಳಂತೂ ಅನುಕೂಲಕರವಾದಂಥದ್ದು, ಸಂತಸ ಸಂಭ್ರಮದಲ್ಲಿ ಕಾಲ ಕಳೆಯುವಂಥದ್ದು, ಆಲೋಚನೆ ಮಾಡಿದಂಥ ವ್ಯವಹಾರಗಳೆಲ್ಲವೂ ಸಹ ನಿಮಗೆ ಕೈಗೂಡುವಂಥದ್ದು, ಸಕ್ಸಸ್ ಆಗುವಂಥ ವಾತಾವರಣಗಳು ಖಂಡಿತವಾಗಿ ಧನುಸ್ಸು ರಾಶಿಯವರಿಗಿರುತ್ತೆ. ಧನುಸ್ಸು ರಾಶಿಯ ರಾಶ್ಯಾಧಿಪತಿ ಬಂದು ಬೃಹಸ್ಪತಿ ಗುರುಗ್ರಹ. ನೀವು ಮಾಡಬೇಕಾಗಿರುವಂಥದ್ದು ಪ್ರತಿ ಗುರುವಾರವೂ ಸಹ ರಾಯರ ಪ್ರಾರ್ಥನೆ, ದತ್ತಾತ್ರೇಯ ಸ್ವಾಮಿ ಪ್ರಾರ್ಥನೆ, ಪಂಚಮುಖಿ ಹನುಮಂತನ ಪ್ರಾರ್ಥನೆ. ನಮ್ಗೆ ಯಾವುದಾದ್ರೂ ಸಹ ಮಠ ಮಂದಿರಗಳು ನಮಗೆ ಗೊತ್ತಿದ್ದಾಗ ಮಠ ಮಂದಿರಗಳಿಗೆ ಹೋಗಿ ಅಲ್ಲಿರುವಂಥ ಗುರುವಿನ ಸ್ಥಾನದಲ್ಲಿರುವಂತಹ ಯತಿಗಳಿಗೆ ಏನಾದರೂ ಒಂದು ಅವ್ರಿಗೆ ಸಮರ್ಪಣೆ ಇದೆಲ್ಲವೂ ಮಾಡೋದರಿಂದ ನಿಮಗೆ ಇನ್ನೂ ಗುರುವಿನ ಯೋಗ ಫಲ ಇನ್ನೂ ಹೆಚ್ಚಾಗುತ್ತೆ. ಕೈ ಹಾಕಿದ ಕೆಲಸದಂತಲಂತೂ ದೊಡ್ಡ ಮಟ್ಟದ ಅನುಕೂಲಕರವಾದಂತಹ ವಾತಾವರಣಗಳಂತೂ ಖಂಡಿತವಾಗಿ ಧನುಸ್ಸು ರಾಶಿಯವರಿಗೆ. ಅದರಲ್ಲಿ ಮಕರ ರಾಶಿಯವರು ನೋಡಿ ಸುಮಾರು 7.5 ವರ್ಷಗಳ 7.5 ಅನುಭವಿಸಿದಂತಹ ಮಕರ ರಾಶಿ ಶನಿಯ ಬದಲಾವಣೆ ಆಯಿತು. ಆದರೆ ನಂತರದಲ್ಲಿ ಗುರುವಿನ ಬದಲಾವಣೆಯೂ ಆಯಿತು. ಏನು ಗುರುಗಳೇ, ಮೇ ತಿಂಗಳಲ್ಲಿ ನಮಗೆ ಮಾರ್ಚಲ್ಲಿ ಶನಿ ಬದಲಾವಣೆ ಆಯಿತು ಅಂದರೆ ಏಪ್ರಿಲ್ಲು ಮೇ ತಿಂಗಳು ನಮಗೇನು ಅನುಕೂಲವಾಗಲಿಲ್ವಲ್ಲ ಅಂತ ಅನ್ನುವಂಥ ವಾತಾವರಣದಲ್ಲೂ ಕೆಲವರು ಇರ್ತಾರೆ. ಯಾಕೆ ಅಂತ ಅಂದರೆ ಶನಿಯ ಬದಲಾವಣೆ ಆದ ಮೇಲೆ ಅದರ ಯೋಗ ಫಲ ಯಾವಾಗ ಆಗಿರುತ್ತೆ, ಶನಿ ಮಂದಗ್ರಹ ಅಂತ ಹೇಳ್ತಿರ್ತೀವಿ ನಾವು. ಅದು ನಿಧಾನವಾಗಿ ಚಲನೆಯನ್ನು ಮಾಡುವಂಥ ಗ್ರಹ ಅಂತ ಮಂದಗ್ರಹ ಅಂತ ಅಂದರೆ. ಈ ಶನಿಗ್ರಹ ದೋಷದಲ್ಲಿ ಬಂದಾಗಲೂ ಸಹ ಸ್ವಲ್ಪ ದಿನಗಳು ಕಳೆಯಬೇಕಾಗತ್ತೆ, ಅದರ ಎಫೆಕ್ಟ್ ಗೊತ್ತಾಗಲಿಕ್ಕೆ. ಶನಿ ನಮಗೆ ಯೋಗಕ್ಕೆ ಬದಲಾವಣೆ ಆದಾಗ ಶುಭ ಫಲಕ್ಕೆ ನಮಗೆ ಬಂದಾಗಲೂ ಸಹ ಅದರ ಗೋಚಾರಕ್ಕೆ ನಮಗೆ ಬರಲಿಕ್ಕೆ ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳುತ್ತೆ. ಅಂದರೆ
ಕಡಿಮೆ ಅಂದರೆ 3 ತಿಂಗಳುಗಳ ಕಾಲ ತೆಗೆದುಕೊಳ್ಳುತ್ತೆ. ಆದ್ದರಿಂದ ಶನಿ ಬದಲಾವಣೆ ಆದ ತಕ್ಷಣ ಮಾರನೇ ಬೆಳಗ್ಗೆನೇ ನಮಗೆ ಯೋಗ ಬರಬೇಕು, ಅನುಕೂಲವಾಗಬೇಕು ಅಂದರೆ ಖಂಡಿತ ಇಲ್ಲ. ಅದಕ್ಕೆ ಸಮಯ ಬೇಕು, ಆ ಸಮಯವನ್ನು ಅದು ತೆಗೆದುಕೊಳ್ಳುತ್ತೆ. ಅದೇ ರೀತಿಯಲ್ಲಿ ಮಕರ ರಾಶಿಯವರಿಗೆ ಗುರುವಿನ ಯೋಗ ಫಲವು ನಿಮಗೆ ಆರಂಭವಾಯಿತು. ಗುರುವಿನ ಯೋಗ ಫಲ ಮೇ ತಿಂಗಳಲ್ಲಿ ನಿಮಗೆ ಮೇ ತಿಂಗಳು 23ನೇ 14ನೇ ತಾರೀಕಿಂದ ಆರಂಭವಾಯಿತು. ಅದರಿಂದ ಈ ಮಕರ ರಾಶಿಯವರಿಗೆ ಗುರುವಿನ ಫಲವೂ ಬಂತು, ಶನಿಯ ಯೋಗ ಫಲವೂ ನಿಮಗೆ ಆರಂಭವಾದಾಗ ಜೂನ್ ತಿಂಗಳಿಂದ ನಿಮಗೆ ಆರಂಭವಾಗುತ್ತೆ, ವಾತಾವರಣ ಬದಲಾವಣೆ ಆಗುತ್ತೆ, ಕೈ ಹಾಕಿದ ಕೆಲಸಗಳಲ್ಲಿ ಪ್ರಗತಿಯನ್ನು ಕಾಣ್ತೀರಿ, ಮನಸ್ಸಿನಲ್ಲಿ ಆತುರ ಮತ್ತು ಆತಂಕ ಇವೆಲ್ಲವೂ ಕಡಿಮೆ ಆಗುತ್ತೆ. ಜೊತೆಯಲ್ಲಿ ಏನೇನು ಮಾಡಬೇಕು ಅಂತ ದೀರ್ಘವಾದಂಥ ಆಲೋಚನೆ ಮಾಡುವಂಥ ಶಕ್ತಿ ನಿಮ್ಮಲ್ಲಿ ಬೆಳೆಯುತ್ತೆ. ಯಾರನ್ನು ನಂಬಬೇಕು, ಯಾರು ನಂಬಾರ್ದು, ಯಾರಿಂದ ಕಷ್ಟವಾಯಿತು, ಯಾರಿಂದ ನಷ್ಟವಾಯಿತು, ಇದೆಲ್ಲವೂ ಸಹ ನಿಮಗೆ ಒಂದು ರೀತಿಯಾದಂಥ ಅನುಭವಗಳು ಬಂದಿರುವಂತಹ ವಾತಾವರಣದಲ್ಲಿರುವಂಥ ನಿಮಗೆ ಯಾರನ್ನು ನಂಬಿ ವ್ಯವಹಾರವನ್ನು ಮಾಡಬೇಕು ಅನ್ನುವಂಥ ಆಲೋಚನೆ ತುಂಬ ಚೆನ್ನಾಗಿ ಬರುತ್ತೆ. ಕೈ ಹಾಕಿದ ಕೆಲಸಗಳಲ್ಲಿ ದಿನದಿನವೇ ನಿಮಗೆ ಪ್ರಗತಿಯನ್ನು ಕಾಣುವಂಥ ವಾತಾವರಣ ಸೃಷ್ಟಿಯಾಗುತ್ತೆ. ಎಷ್ಟೋ ದಿನಗಳಿಂದ ಅವಮಾನವನ್ನು ಮಾಡಿ ನಮಗೆ ಶತ್ರು ಬಾಧೆಗಳಿಂದ ಕೂಡಿದಂಥ ವಾತಾವರಣ ಬದಲಾವಣೆಯಾಗಿ ಶತ್ರುವು ಮಿತ್ರನಾಗುವಂಥ ವಾತಾವರಣ ಸೃಷ್ಟಿಯಾಗುತ್ತೆ. ಇನ್ನೊಬ್ಬರು ಚಾಡಿ ಮಾತುಗಳನ್ನು ಕೇಳಿ ನಮಗೆ ದೊಡ್ಡ ಮಟ್ಟದ ನಷ್ಟವನ್ನು ಮಾಡಿದಂಥ ವ್ಯಕ್ತಿಗಳು ಸಹ ನಮಗೆ ಒಂದು ರೀತಿಯ ಬದಲಾವಣೆಯ ವಾತಾವರಣ ಸೃಷ್ಟಿಯನ್ನು ಮಾಡಿಕೊಡ್ತಾರೆ. ಎಲ್ಲವೂ ಮಕರ ರಾಶಿಯವರಿಗೆ ಯೋಗ ಫಲವನ್ನೇ ಕೂಡುವಂತಹ ವಾತಾವರಣ ಜೂನ್ ತಿಂಗಳಲ್ಲಿ ಸಿಗುತ್ತೆ. ಆದ್ದರಿಂದ ಒಂದು ರೀತಿಯಾದಂತಹ ವಾತಾವರಣ ಬದಲಾವಣೆ ಆದಂಥ ವಾತಾವರಣ. ಇದುವರೆಗೂ ದೋಷದಲ್ಲಿದ್ದಂತಹ ಶನಿಗ್ರಹ ಅವನೊಂಚೂರು ಔಪಾಸನೆಯನ್ನು ಮಾಡಬೇಕಲ್ಲ, ಶನಿಗ್ರಹ ಬಿಟ್ಟೋಗಿದ್ದಾರೆ, ಬಿಟ್ಟೋದಾಗ ಅವರೊಂದು ಆಶೀರ್ವಾದ ಬೇಕು ಅಂತ ಅಂದಾಗ ಅವರ ಔಪಾಸನೆ, ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗಿ ಶನಿಯ ಆರಾಧನೆಯನ್ನು, ತೈಲಾಭಿಷೇಕವನ್ನು, ಏನಾದರೂ ಒಂದು ಸಣ್ಣ ಪುಟ್ಟ ದಾನ ಧರ್ಮಾದಿಗಳನ್ನು ಮಾಡಿ ಬನ್ನಿ, ಇನ್ನೂ ಅನುಕೂಲವಾಗುತ್ತೆ. ಯಾಕೆಂದರೆ ನಿಮ್ಮ ರಾಶ್ಯಾಧಿಪತಿನೇ ಶನಿಗ್ರಹ. ಆದ್ದರಿಂದ ಶನಿಯ ಉಪಾಸನೆ ಸದಾಕಾಲ ನೀವು ಮಾಡ್ತಲೇ ಇರಬೇಕು. ಈ ರಾಶಿ ಅಧಿಪತಿಯಾದವನೇ ಅವನು ಶನಿ ಇರೋದ್ರಿಂದ ಶನಿಯ ಧ್ಯಾನ, ಶನಿಯ ಉಪಾಸನೆ, ಅವರ ಪಠಣವನ್ನು ಮಾಡುವಂಥದ್ದು, ಅವನಾಗಲೇ ಧ್ಯಾನಿಸುವಂಥದ್ದು, ಉಪಾಸನೆ ಮಾಡುವಂಥದ್ದನ್ನು ನೀವು ಸದಾಕಾಲ ಯಾವಾಗಲೂ ಸಹ ನೀವು ಮಾಡ್ತಲೇ ಇರಬೇಕಾಗ್ತದೆ. ಅದರಿಂದ ಜೊತೆಯಲ್ಲಿ ನಿಮಗೆ ಗುರುವಿನ ಯೋಗ ಫಲ ಬಂತು ಅಂದರೆ ಗುರುವಿನ ಬಲ ಜೊತೆಯಲ್ಲಿ ಬುಧಗ್ನ ಯೋಗ ಫಲ, ಅದರ ಜೊತೆಯಲ್ಲಿ ನಿಮಗೆ ರವಿಯ ಯೋಗ ಫಲ, ಎಲ್ಲವೂ ಯೋಗ ಫಲದಲ್ಲಿ ಕೂಡೋದ್ರಿಂದ ನಿಮಗೆ ರವಿ ಕೀರ್ತಿ ಅಭಿವೃದ್ಧಿಯನ್ನು ಮಾಡ್ತಾರೆ, ಬುಧಗ್ರಹ ಬಿಸ್ನೆಸ್ ಲಾಭ ತಂದು ಕೊಡ್ತಾರೆ, ಗುರುವು ಹೊಸ ಕೆಲಸಗಳನ್ನು ಆರಂಭವನ್ನು ಮಾಡಿಕೊಡ್ತಾರೆ. ಇಷ್ಟೆಲ್ಲವೂ ಯೋಗ ಫಲ ಶನಿಯ ದೃಷ್ಟಿ ಬದಲಾವಣೆ ಆದ ನಂತರದಲ್ಲಿ ಬಂದಿರೋದ್ರಿಂದ ದೊಡ್ಡ ಮಟ್ಟದ ಲಾಭದ ದಿನಗಳು ಜೂನ್ ತಿಂಗಳಿಂದ ನಿಮಗೆ ಆರಂಭವಾಗುತ್ತೆ. ಇನ್ಮೇಲೆ ನೀವು ಹೇಳ್ತೀರಿ ಗುರುಗಳ ಜೂನ್ ತಿಂಗಳಿಂದ ನಮಗೆ ವ್ಯವಹಾರಗಳು ಒಂದೊಂದಾಗಿ ಪ್ರಗತಿಗೆ ಬರ್ತಾ ಇದೆ, ಒಂದಾಗಿ ನಮಗೆ ಕೈಗೂಡ್ತಾ ಇದೆ, ವ್ಯವಹಾರದಲ್ಲಿ ತುಂಬ ನಿಮಗೆ ಅನುಕೂಲಕರವಾದಂಥ ವಾತಾವರಣಗಳು ಈಗ ನಿರ್ಮಾಣವಾಗ್ತಿದೆ ಎನ್ನುವಂತಹ ವಾತಾವರಣ ಖಂಡಿತವಾಗಿ ಬರುತ್ತೆ ಅಂತ ಮಕರ. ಕುಂಭರಾಶಿಗೆ ಏನಾದರೂ ಬದಲಾವಣೆಗಳಾಗ್ತಿದೆಯಾ ಗುರುಗಳೇ? ಕುಂಭರಾಶಿ ಒಂದು ರೀತಿಯಾದಂಥ ಅದು 7.5 ರಾಶಿ ಅಂತ ಹೇಳಿದಾಗ ಖಂಡಿತವಾಗಿ ಕುಂಭರಾಶಿ ಒಂದು ಬದಲಾವಣೆಯನ್ನು ಕಾಣುತ್ತೆ. ಈ ರಾಶಿಯ ಮಿತ್ರಗ್ರಹ ಯಾರು ಅಂತ ಅಂದರೆ ರಾಹು ಮತ್ತು ಕೇತುಗ್ರಹ, ಶುಕ್ರಗ್ರಹ ಇವೆಲ್ಲವೂ ಸಹ ಮಿತ್ರಗ್ರಹವಾಗುತ್ತೆ ಶನಿಗೆ. ಈ ಮಿತ್ರಗ್ರಹವಾದಂಥ ರಾಹುಗ್ರಹ ಕುಂಭರಾಶಿಯ ಜನ್ಮಕ್ಕೆ ಬಂದು ಕುಳಿತಾಗ ದೋಷದಲ್ಲಿದ್ದಂಥ ಶನಿಗ್ರಹ ಬದಲಾವಣೆಯಾದಾಗ ಒಂದು ರಾಶಿ ದೋಷದಲ್ಲಿದ್ದಂಥ ರಾಶಿ ಬದಲಾವಣೆ ಆಗುತ್ತೆ, ಮಾರಕವಾಗಿರುವಂಥ ರಾಶಿ ಶುಭಕ್ಕೆ ಬರುತ್ತೆ. ಇದು ಬಂದಾಗ ಕುಂಭರಾಶಿಗೆ ಒಂದು ರೀತಿಯಾದಂತಹ ಸಂಕಷ್ಟದಿಂದ ಪಾರಾದಂತಹ ವಾತಾವರಣ ಸೃಷ್ಟಿಯಾಗುತ್ತೆ. ದೊಡ್ಡ ಮಟ್ಟದ ಅವಘಡಗಳು, ದೊಡ್ಡ ಮಟ್ಟದ ಕಷ್ಟಗಳು, ಸಮಸ್ಯೆಗಳನ್ನು ಅನುಭವಿಸುವಂತಹ ವಾತಾವರಣಗಳನ್ನೇನು ಬಂತು ಅನ್ನುವ ಸಂದರ್ಭದಲ್ಲಿ ಅದು ಬದಲಾವಣೆ ಆಗಿ ನಿಮಗೆ ಯೋಗ ಫಲ ತಂದು ಕೊಡುತ್ತೆ. ಯಾರಿಂದ ಅಂತಂದರೆ ಮಿತ್ರರ ಯೋಗ ಫಲ ಚೆನ್ನಾಗಿದೆ. ನಿಮಗೆ ಸ್ನೇಹಿತರಿಂದಲೋ ಅಥವಾ ಯಾವುದೋ ಪರಿಚಯಸ್ಥರಿಂದಲೋ, ಅತ್ಯಂತ ಆಪ್ತರಿಂದ, ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರೋ ಸದಸ್ಯರುಗಳಿಂದಲಾಗಲಿ ನಿಮಗೆ ನಷ್ಟಕ್ಕೆ ನಷ್ಟದಲ್ಲಿ ನೀವು ಹೊರಟೋಗ್ತೀರಿ, ಇನ್ನೇನು ಸಮಸ್ಯೆಗಳಾಗೋಗುತ್ತೆ, ತೊಂದರೆ ತಾಪತ್ರಗಳಿಗೆ ಸಿಕ್ಕಾಕೊಳ್ತಾರೆ ಅನ್ನುವಂಥ ಸಂದರ್ಭದಲ್ಲಿ ರಕ್ಷಣೆ ಮಾಡುವಂಥ ವ್ಯಕ್ತಿಗಳು ನಿಮಗೆ ಸಿಗ್ತಾರೆ. ಅವರು ಮಿತ್ರನಾಗಿರ್ಬೋದು, ಕುಟುಂಬದ ಯಾರೋ ಸದಸ್ಯರಾಗಿರ್ಬೋದು, ಪರಿಚಯ ಇರುವಂಥ ವ್ಯಕ್ತಿಗಳಾಗಿರ್ಬೋದು. ಇಂಥವರಿಂದ ನಿಮಗೆ ನಷ್ಟವನ್ನು ತಪ್ಪಿಸುವಂಥ ವ್ಯಕ್ತಿಗಳು ಖಂಡಿತವಾಗಿ ನಿಮಗೆ ರಾಹು ಯೋಗ ಫಲದಿಂದ ಸಿಗುತ್ತೆ. ಜೊತೆಯಲ್ಲಿ ನಿಮಗೆ
ಸಾಡೆ ಶನಿ ಇನ್ನೂ 2.5 ವರ್ಷಗಳ ಕಾಲ ಇದೆ. ಆ ಸಾಡೆ ಶನಿಯ ಕಾಟ ಶಮನವಾಗಿರುತ್ತೆ. ಬಹಳ ಕಡಿಮೆ ವಾತಾವರಣದಲ್ಲಿ ನಿಮಗೆ ತೊಂದರೆಗಳು ಕಾಣಿಸ್ತಾ ಇರ್ತದೆ ಹೊರತು ಮೊದಲಿದ್ದಂತಹ ವಾತಾವರಣಗಳು ಇರೋದಿಲ್ಲ. ಅಂದರೆ ಕೋಪದ ವಾತಾವರಣ ಕಡಿಮೆ ಆಗಿರುತ್ತೆ, ಆತುರದ ನಿರ್ಧಾರಗಳು ಕಡಿಮೆ ಆಗುತ್ತೆ, ಆಲೋಚನಾ ಶಕ್ತಿ ಹೆಚ್ಚಾಗುತ್ತೆ, ಏನೇನು ಮಾಡಬೇಕು ಏನು ಮಾಡಬಾರ್ದು ಅನ್ನುವಂತಹ ಒಂದು ಮನಸ್ಸಿನ ಸ್ಥಿತಿ ಚೆನ್ನಾಗಿರುತ್ತೆ. ಜೊತೆಯಲ್ಲಿ ಈ ರಾಶಿಯವರಿಗೆ ಶುಕ್ರನ ಯೋಗ ಫಲ ಚೆನ್ನಾಗಿರೋದ್ರಿಂದ ಹಣಕಾಸಿನ ಹೂಡಿಕೆಯಲ್ಲಿ ನಿಮಗೆ ಲಾಭ ಸಿಗುತ್ತೆ. ಬಿಸ್ನೆಸ್ಸಲ್ಲಿ ನಷ್ಟದಲ್ಲಿದ್ದಂಥ ಬಿಸ್ನೆಸ್ಸು ಒಂದು ರೀತಿಯ ಚೇತರಿಕೆಯನ್ನು ಕಾಣುತ್ತೆ. ಹೊಸ ಹೊಸ ಕೆಲಸಗಳಲ್ಲಿ ಆರಂಭವನ್ನು ಮಾಡುವಂಥ ಯೋಗ ಫಲ ತನ್ನ ಚೆನ್ನಾಗಿ ಕೂಡಿಬರುತ್ತೆ. ಅದರಲ್ಲಿ ದೊಡ್ಡ ಮಟ್ಟದ ಲಾಭ ಇಲ್ಲ ಅಂತ ಅಂದರೂ ಸಹ ಪ್ರಗತಿಗೆ ಕಾಣ್ತಾ ಹೋಗ್ತಾ ಇರುತ್ತೆ. ದಿನದಿನವೇ ಅದಕ್ಕೆ ನಿಮಗೆ ಲಾಭಕ್ಕೆ ನೋಡುವಂಥದ್ದು, ವ್ಯವಹಾರದಲ್ಲಿ ಸಮಾಧಾನಕರವಾದಂಥ ವಾತಾವರಣಗಳು ಸಿಗುವಂಥದ್ದು ಇದೆಲ್ಲವೂ ಸಿಗ್ತಾ ಇರುತ್ತೆ. ಹೈನುಗಾರಿಕೆಯಲ್ಲಿ ರೈತಾಪಿ ವರ್ಗದ ಹೈನುಗಾರಿಕೆಯಲ್ಲಂತೂ ಲಾಭ ಕಾಣ್ತೀರಿ. ಎಷ್ಟೋ ದಿನಗಳಿಂದ ರೋಗ ರುಜಿನಗಳಿಂದ ಕೂಡಿದಂತಹ ನಿಮ್ಮ ಬೆಳೆ, ರೋಗ ರುಜಿನಗಳಿಂದ ನಷ್ಟಕ್ಕೆ ಬರ್ತಿದ್ದಂತಹ ಬೆಳೆ ಕಾಳುಗಳೆಲ್ಲವೂ ಸಹ ಇನ್ನು ಮುಂದೆ ಒಂದು ರೀತಿಯಾದಂಥ ಲಾಭಕ್ಕೆ ತಿರುಗುವಂಥ ವಾತಾವರಣ ಕುಂಭರಾಶಿಗೆ ಶುರುವಾಗುತ್ತೆ. ಏನಕ್ಕೆ ಆಗಿದೆ ಅಂತಂದರೆ ಕೆಲವು ಗ್ರಹಗಳ ಬದಲಾವಣೆಗಳಿಂದ, ಶನಿಯ ಬದಲಾವಣೆ, ರಾಹುವಿನ ಬದಲಾವಣೆ, ಗುರುವಿನ ಬದಲಾವಣೆ, ಕೇತುವಿನ ಬದಲಾವಣೆ, ಇವೆಲ್ಲ ಬದಲಾವಣೆಗಳು ಲಾಭ ಕುಂಭರಾಶಿ. ಮೀನರಾಶಿಯ ಮಾಸ ಭವಿಷ್ಯ ಹೇಳಬೇಕು ಅಂತ ಅಂದರೆ ನೋಡಿ, ಮೀನರಾಶಿಯವರು ಮೇ ತಿಂಗಳಲ್ಲಿ ದೊಡ್ಡ ಮಟ್ಟದ ಹಣಕಾಸಿನ ನಷ್ಟವನ್ನು ಅನುಭವಿಸಿದ್ರಿ. ಯಾಕೆ ಅಂತ ಅಂದರೆ ಶತ್ರುಗ್ರಹಗಳ ಮಿಲನವಾಯ್ತಲ್ಲಿ. ಗುರುವಿನ ಮನೆಯಾದಂತಹ ಮೀನರಾಶಿಗೆ ಕೂತಂಥ ಗ್ರಹ ಯಾರು ಅಂತಂದರೆ ಶುಕ್ರಗ್ರಹ. ಶತ್ರುವಿನ ಮನೆಗೆ ಬಂದಂಥ ಶುಕ್ರಗ್ರಹ ಹಣಕಾಸಿನ ನಷ್ಟ, ಹಣಕಾಸಿನ ದುಂದು ವೆಚ್ಚಗಳು, ಹಣಕಾಸಿನ ಸಮಸ್ಯೆಗಳು, ಗೊಂದಲಗಳು ಇವೆಲ್ಲವನ್ನು ತಂದುಕೊಟ್ಟಂತಹ ಶುಕ್ರಗ್ರಹ ಜೂನ್ ತಿಂಗಳಲ್ಲಿ ಬದಲಾವಣೆಯನ್ನು ಕಾಣ್ತಾರೆ. ಜೂನ್ ತಿಂಗಳು ಬದಲಾವಣೆಯ ಶುಕ್ರ ಯೋಗ ಮೀನರಾಶಿಗೆ ಬರುತ್ತೆ. ಎಷ್ಟೋ ಮೇ ತಿಂಗಳಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳು ಈ ಜೂನ್ ತಿಂಗಳಲ್ಲಾಗತ್ತೆ. ಎಷ್ಟೋ ಹಣಕಾಸಿನ ವ್ಯವಹಾರಗಳು ಮೇ ತಿಂಗಳಲ್ಲಿ ಆಗಬೇಕಾಗಿರುವಂಥ ಹಣಕಾಸಿನ ವ್ಯವಹಾರಗಳು ಆಗಲಿಲ್ಲ, ಅದು ಜೂನ್ ತಿಂಗಳಲ್ಲಾಗತ್ತೆ. ಯಾಕೆ ಅಂದರೆ ಶುಕ್ರನ ಯೋಗ ನಿಮಗೆ ತುಂಬ ಚೆನ್ನಾಗಿ ಸಿಗುತ್ತೆ. ಜೊತೆಯಲ್ಲಿ ದೊಡ್ಡ ಮಟ್ಟದ ನಷ್ಟ, ಕಷ್ಟ, ಆತುರದ ನಿರ್ಧಾರ ಇವೆಲ್ಲವೂ ಸಮಸ್ಯೆನೂ ತಂದೊಡ್ತದಂತಹ ರಾಹುಗ್ರಹ ಬದಲಾವಣೆ ಆಗಿದ್ದಾರೆ. ಅದು ನಿಮಗೆ ಖುಷಿಯ ವಾತಾವರಣ. ಶನಿ ಜನ್ಮಕ್ಕೆ ಬಂದರು ಅನ್ನುವಂಥ ಒಂದು ವಾತಾವರಣ ಇದ್ದರೆ, ಒಂದು ರೀತಿಯಾದಂಥ ಖುಷಿ ಪಡುವಂತಹ ವಾತಾವರಣ ಏನು ಅಂತ ಅಂದರೆ ಅತ್ಯಂತ ಮಾರಕವಾಗಿದ್ದಂತಹ 2.5 ವರ್ಷಗಳಿಂದಲೂ ಸಹ ಅದೇ ಜಾಗದಲ್ಲಿ 2.5 ವರ್ಷಗಳ ಕಾಲವೂ ಸಹ ಮೀನರಾಶಿಯಲ್ಲಿ ಟಿಕಾಣಿ ಉಳಿದಂತಹ ರಾಹುಗ್ರಹ ಬದಲಾವಣೆ ಆದಂತಹ ವಾತಾವರಣ, ಅದು ನಿಮಗೆ ದೊಡ್ಡ ಮಟ್ಟದ ಲಾಭ. ಈ ರಾಹುವಿನಿಂದ ಅನುಭವಿಸಿದ ಕಷ್ಟಗಳು ಒಂದಲ್ಲ ಎರಡಲ್ಲ, ಇನ್ನೇನು ಕೈಗೂಡುವಂಥ ಕೆಲಸ ಕಾರ್ಯಗಳೆಲ್ಲವೂ ಸಹ ನಿಂತೋದಂತಹ ವಾತಾವರಣಗಳು, ಮಿತ್ರನಾದಂಥನೂ ಶತ್ರುವಾದಂತಹ ವಾತಾವರಣಗಳು, ಯಾರು ನಂಬಬೇಕು ಯಾರು ನಂಬಾರ್ದು ಅನ್ನುವಂತಹ ವಾತಾವರಣಗಳು, ಸಣ್ಣ ಪುಟ್ಟ ಚಾಡಿಕೋರರು ಸಿಕ್ಕಂತಹ ವಾತಾವರಣಗಳು, ನಮ್ಮ ಕೆಲಸ ಕಾರ್ಯಗಳನ್ನು ಹಾಳು ಮಾಡುವಂಥ ವಾತಾವರಣಗಳು ನಿರ್ಮಾಣವಾದಂಥದ್ದು ಈ ರಾಹುವಿನಿಂದಲೇ. ಆದ್ದರಿಂದ ಇದೆಲ್ಲವೂ ಬದಲಾವಣೆ ಆದಂಥದ್ದು ಇದೇ ಜೂನ್ ತಿಂಗಳಲ್ಲಿ. ಈ ಮೀನರಾಶಿಯವರಿಗೆ ಜೂನ್ ತಿಂಗಳು ನಿಮಗೆ ದೊಡ್ಡ ಮಟ್ಟದ ಅನುಕೂಲಕರವಾದಂಥ ವಾತಾವರಣ ಇಲ್ಲಿಂದ ಆರಂಭವಾಗುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ಅದು ದಿನೇ ದಿನವೇ ನಿಮಗೆ ಲಾಭಕ್ಕೆ ಹೋಗ್ತಾ ಇರುವಂಥ ವಾತಾವರಣಗಳು ಸಿಗುತ್ತೆ. ಸಾಡೆ ಶನಿ ಇದೆ, ಜನ್ಮದಲ್ಲಿ ಶನಿ ಇದೆ, ಕೋಪ ಬರುತ್ತೆ, ಆ ಥರದ ನಿರ್ಧಾರಗಳು ಬರುತ್ತೆ. ಇದೆಲ್ಲವೂ ಇದ್ದರೂ ಸಹ ಸಾಡೆ ಶನಿಯೂ ಸಹ 2.5 ವರ್ಷಗಳ ಕಾಲ ಸಾಡೆ ಶನಿಯ ದೋಷವೂ ನಿಮಗೆ ಪರಿಹಾರವಾಗೋಗಿದೆ. ಆಲೆ ಇನ್ನು ಸ್ವಕ್ಷೇತ್ರದಲ್ಲಿರುವಂಥ ಶನಿಗ್ರಹ, ಅದರಲ್ಲೂ ಶನಿ ಜನ್ಮದಲ್ಲಿ ಕುಳಿತಂಥ ಶನಿಗ್ರಹ ಒಂದು ರೀತಿಯಾದಂಥ ಶಮನವನ್ನು ಮಾಡ್ಕೊಳ್ತಿರ್ತಾರೆ. ಆ ದೃಷ್ಟಿದೋಷಗಳು ನಿಮಗೆ 50% ಅಲ್ಲೇ ಕಡಿಮೆ ಆಗಿರುತ್ತೆ. ಜೊತೆಯಲ್ಲಿ ರಾಹುವಿನ ಬದಲಾವಣೆ ಆಗಿದೆ, ಗುರುವಿನ ಸ್ಥಾನ ಬದಲಾವಣೆ ಆಗಿದೆ, ಶುಕ್ರನ ಯೋಗ ಫಲ ಬಂದಿದೆ. ಇದೆಲ್ಲವೂ ಸಹ ನಿಮಗೆ ಒಂದು ರೀತಿಯಾದಂಥ ಲಾಭದಾಯಕವೇ ಆಗುತ್ತೆ ಹೊರತು ನಷ್ಟವನ್ನು ತಂದುಕೊಡೋದಿಲ್ಲ. ಆದ್ದರಿಂದ ಈ ಜೂನ್ ತಿಂಗಳು ಮೀನರಾಶಿಯವರಿಗೆ ಒಂದು ರೀತಿಯಾದಂತಹ ಲಕ್ಕಿ ಮತ್ತು ಶುಭ ಅಂತ ಹೇಳ್ತಿರ್ತೀವಲ್ಲ, ಶುಭವಾಗಿರುವಂತಹ ಮಾಸ ನಿಮಗೆ ಸಿಗುತ್ತೆ.
ಕೈ ಹಾಕಿದ ಕೆಲಸವೆಲ್ಲವೂ ಸಹ ನಿಮಗೆ ಕೈಗೂಡುವಂಥ ವಾತಾವರಣ ಜೂನ್ ತಿಂಗಳಿಂದ ಆರಂಭವಾಗುತ್ತೆ. ಅದು ಸುಮಾರು ಗ್ರಹಗಳ ಯೋಗ ಫಲದಿಂದ ನಿಮಗೆ ಕೂಡಿರುತ್ತೆ. ನಿಮ್ಮ ರಾಶ್ಯಾಧಿಪತಿ ಬಂದು ಬೃಹಸ್ಪತಿಗಳು ಗುರುಗ್ರಹ, ಅದೇ ಗುರುಗ್ರಹ ಯೋಗದಲ್ಲಿದ್ದಾರೆ. ಆದರೆ ಈಗ ದೋಷದಲ್ಲಿರುವಂಥದ್ದು, ಸದ್ಯಕ್ಕೆ ದೋಷದಲ್ಲಿರುವಂಥವರು ಶನಿಗ್ರಹ. ಶನಿಗ್ರಹ ಜನ್ಮದಲ್ಲಿ ಕುಳಿತಿದ್ದಾರೆ ಅಂತ ಅಂದರೆ ಸ್ವಲ್ಪ ಕೋಪದ ವಾತಾವರಣ, ಸ್ವಲ್ಪ ಸೋಂಬೇರಿ ವಾತಾವರಣ, ಸ್ವಲ್ಪ ಆಯಾಸದ ವಾತಾವರಣ, ನಿದ್ರೆ ಮಾಡಬೇಕು ಅನ್ನುವಂತಹ ವಾತಾವರಣ, ಇದೆಲ್ಲವೂ ಜಾಸ್ತಿ ತಂದುಕೊಡುತ್ತೆ. ಅಲಕ್ಷ್ಯವನ್ನು ನಿರ್ಲಕ್ಷ್ಯವನ್ನು ತಂದುಕೊಡುತ್ತೆ ಈ ಶನಿಗ್ರಹ. ಅದನ್ನು ಶನಿಯ ಉಪಾಸನೆಯನ್ನು ಜಾಸ್ತಿ ಮಾಡಬೇಕು. ಶನಿಯ ಉಪಾಸನೆ ಪ್ರತಿ ಶನಿವಾರ ನೀಲಾಂಜನ ಸಮಾಭಾಸಂ ರವಿಪುತ್ರ ಮೆಮಗ್ರಜಂ ಛಾಯಾ ಮಾರ್ತ್ಕಾಂಡ ಸಂಭೂತಂ ತಂ ನಮಾಮಿ ಶನಿಶ್ಚರಂ. ಈ ಮಂತ್ರವನ್ನು ಹೇಳ್ಕೊಳ್ಳಿ. ಛಾಯಾತ್ಮಜಾಯ ವಿದ್ಮಹೆ ನೀಲವರ್ಣಾಯ ಧೀಮಹಿ ತನ್ನೋ ಶನಿಶ್ಚರ ಪ್ರಚೋದಯಾತ್. ಈ ಮಂತ್ರವನ್ನು ಪಠಣವನ್ನು ಮಾಡಿ ಪ್ರತಿ ದಿನವೂ ಸಹ ಆದಷ್ಟು ಸೋಂಬೇರಿತನವನ್ನು ಬಿಟ್ಟು ಪ್ರಾತಃ ಕಾಲದಲ್ಲಿ ಎದ್ದೇಳೋದನ್ನು ಅಭ್ಯಾಸವನ್ನು ಮಾಡ್ಕೊಳ್ಳಿ. ನಿದ್ರೆ ಕಡಿಮೆ ಮಾಡ್ಕೊಳ್ಳಿ. ಆಕ್ಟಿವಿಟೀಸ್ ಅಂತಿರ್ತೀವಲ್ಲ, ಜಾಸ್ತಿ ಒಡನಾಟಗಳನ್ನು ಜಾಸ್ತಿ ಇಟ್ಕೊಳ್ಳಿ. ನಿಮಗೆ ಇನ್ನೂ ಅನುಕೂಲಕರವಾದಂಥ ವಾತಾವರಣ ಜೂನ್ ತಿಂಗಳಿಂದ ಆರಂಭವಾಗುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ಅನುಕೂಲವಾದಂಥ ದಿನಗಳು ಖಂಡಿತವಾಗಿ ಮೀನರಾಶಿಗೆ ಸಿಗುತ್ತೆ ಅಂತ ಹೇಳ್ಬೋದು. ನಮಸ್ಕಾರ.